ಸೊ ನಾನು ನಿಮ್ಮ ಲಾಸ್ಟ್ ಕ್ಲಾಸಲ್ಲಿ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜಲ್ಲಿ ಬರೋ ಮೈಕ್ರೋಸಾಫ್ಟ್ ಎಕ್ಸೆಲ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದೆಲ್ಲ ಅಂತ ಅನ್ಕೊಂಡಿದ್ದೀನಿ. ಮತ್ತು ಕೆಲವರೆಲ್ಲ ಆಲ್ರೆಡಿ ಅಸೈನ್ಮೆಂಟು ಸಬ್ಮಿಟ್ ಮಾಡಿದ್ರೆ ರಿಗಾರ್ಡಿಂಗ್ ದಟ್. ಫೈನ್. ಸೊ ಮುಂದುವರೆದು ಕೆಲವೊಂದು ಅಡಿಷನಲ್ ಕಾನ್ಸೆಪ್ಟ್ಸ್ಗಳನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಐ ಥಿಂಕ್ ಇವತ್ತು ಕ್ಲಾಸಲ್ಲಿ ನಾವು ಮಾತಾಡೋವೆಲ್ಲವೂ ಸಹ ಸ್ವಲ್ಪ ರಿಕ್ವೈರ್ಮೆಂಟ್ ಇರೋ ಅಂಥವು. ಹೋಪ್ ನಿಮ್ಗೆ ಇವಾಗ ಎಕ್ಸೆಲ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇಸ್ ಇಟ್ ವಿಸಿಬಲ್? ಓಕೆ, ಫೈನ್. ಓಕೆ, ಸೊ ಒಂದು ನನ್ನ ರೈಟ್ ಕಾರ್ನರಲ್ಲಿ ಅಥವಾ ನಿಮ್ಮ ರೈಟ್ ಕಾರ್ನರಲ್ಲಿ ನಾನೊಂದು ಲಾಸ್ಟ್ ಕ್ಲಾಸ್ ಒಂದು ಟೇಬಲ್ನ ರೆಡಿ ಮಾಡಿದ್ದೆ. ಆ ಟೇಬಲ್ದು ನಿಮ್ಗೆ ಕಾಣಿಸ್ತಾ ಇರಬೇಕು. ಓಕೆ, ಒಂದು ಮತ್ತಿನ್ನೊಂದು ಲೆಫ್ಟ್ ಕಾರ್ನರ್ಲಿ ಇವತ್ತು ನಾನು ಏನೇನು ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತೀನಿ ಅನ್ನೋದನ್ನ ಒಂದು ಲೆಫ್ಟ್ ಸೈಡಲ್ಲಿ ನಾನು ನಿಮಗೆ ಲಿಸ್ಟ್ ಮಾಡಿ ತೋರಿಸಿದ್ದೀನಿ ನಾನು. ಓಕೆ, ಏನಿದು ಕಾನ್ಸೆಪ್ಟ್ಸ್ಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ಐ ಥಿಂಕ್ ನಾನು ಇಲ್ಲಿರೋ ಕಾನ್ಸೆಪ್ಟ್ಸ್ ಎಲ್ಲವೂ ಸಹ ನನ್ನ PDF ಡಾಕ್ಯುಮೆಂಟ್ ಏನಿದೆ ಆ PDF ಡಾಕ್ಯುಮೆಂಟಲ್ಲಿ ಇರೋವನ್ನೇ ತಗೊಂಡಿದ್ದೀನಿ. ಅವನ್ನ ಮಾತ್ರ ಏನು ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒಂದು ಕಾನ್ಸೆಪ್ಟು ಆಟೋ ಸಮ್ ಅಂತ ಇದೆ. ಏನಿದು ಆಟೋ ಸಮ್ ಅಂತ ಅಂದ್ರೆ, ನನ್ನ ಒಂದು ಟೇಬಲ್ ಅಲ್ಲಿ ಇರುವಂತ ಕಂಟೆಂಟ್ಸ್ಗಳು ಏನಿದೆ, ಈ ಕಂಟೆಂಟ್ಸ್ಗಳನ್ನೆಲ್ಲ ನಾನು ಏನ್ ಮಾಡ್ಬೇಕು ಇವಾಗ, ಸೊ ಕೌಂಟ್ ಮಾಡಬೇಕು. ಸೊ ಕೌಂಟ್ ಮಾಡೋದಕ್ಕೆ ನನ್ಗೆ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಆಟೋ ಸಮ್ ಅಂತ ಒಂದು ಆಪ್ಷನ್ ಏನ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಟೋಟಲ್ ಕಾಲಮ್ನ ಡಿಲೀಟ್ ಮಾಡಿದೆ ಇವಾಗ ಜಸ್ಟ್. ಹೋಪ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಸೊ ನನಗೆ ಇಲ್ಲಿ ಯಾರು ಅನುಷಾ ಅನ್ನೋ A0001 ಕೋಡ್ ಇಟ್ಕೊಂಡಿರೋ ರಿಜಿಸ್ಟರ್ ನಂಬರ್ 2021 MCM ಅಲ್ಲಿ ಇರುವಂತಹ ಈ ಸ್ಟೂಡೆಂಟ್ ನನ್ನ ಮಾರ್ಕ್ಸ್ ನ ಟೋಟಲ್ ಮಾಡಬೇಕು. ಈ ಆಟೋ ಸಮ್ ಅನ್ನೋ ಆಪ್ಷನ್ ಬಂದು ಯೂಶುವಲ್ ಆಗಿ ನಿಮ್ಮ ಹೋಮ್ ಸ್ಕ್ರೀನ್ ಕಾಣಿಸ್ತಾ ಇದ್ರೆ, ಈ ಹೋಮ್ ಸ್ಕ್ರೀನ್ ನ ನಿಮ್ಮ ರೈಟ್ ಕಾರ್ನರ್ ಅಲ್ಲಿ ಒಂದು ಸಿಗ್ಮಾ ಸಿಂಬಲ್ ಇದೆ. ಹೋಪ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಸಿಗ್ಮಾ ಸಿಂಬಲ್. ಓಕೆ, ಈ ಸಿಗ್ಮಾ ಸಿಂಬಲ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಆಟೋ ಸಮ್ ನ ಯೂಸ್ ಮಾಡ್ತೀರಾ. ಈ ಸಿಂಬಲ್ ನ ಆಪ್ಷನ್ ಏನು ಅಂತ ಅಂದ್ರೆ, ಆಟೋಮೆಟಿಕ್ ಆಗಿ ಸರ್ಟೆನ್ ಪೋರ್ಷನ್ ಆಫ್ ಸೆಲ್ಸ್ ರೇಂಜ್ ನ ಅದೇ ಸೆಲೆಕ್ಟ್ ಮಾಡ್ಕೊಂಡು ಬಿಡುತ್ತೆ. ನೀವು ಯಾವುದೇ ರೀತಿ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇರಲ್ಲ. ಸೊ ಅದು ಬಂದು ಏನು, ಈ ಆಟೋಮೆಟಿಕಲಿ ಆಡೆಡ್ ಅಪ್ ಅಂತ ಕರೀತಾರೆ. ಇವಾಗ ಟೋಟಲ್ ವಿಲ್ ಅಪಿಯರ್ ಆಫ್ಟರ್ ದ ಸೆಲೆಕ್ಟೆಡ್ ಸೆಲ್ಸ್ ಅಂತ. ಇದನ್ನ ಕ್ಲಿಕ್ ಮಾಡಿದ್ರೆ, ಸೊ ನೀವು ಯಾವ ಸೆಲ್ ಇರ್ತೀರಾ ನೋಡಿ, ಆ ಸೆಲ್ ಅಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆ ರೋಲ್ ಏನನ್ನ ಕೌಂಟ್ ಮಾಡಬೇಕು ಅದನ್ನ ಏನ್ ಮಾಡುತ್ತೆ, ತಗೊಳುತ್ತೆ. ಹೋಪ್ ನಿಮ್ಗೆ ಈ ಒಂದು ಫಾರ್ಮುಲಾ ಕಾಣಿಸ್ತಾ ಇದೆಯಾ, ಈಸ್ ಈಕ್ವಲ್ ಟು ಸಮ್ ಆಫ್ H6 × M6 ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಓಕೆ, ಸೊ ನಾನು ಏನಿಲ್ಲ, ಜಸ್ಟ್ ಆ ಸಿಂಬಲ್ ನ ಕ್ಲಿಕ್ ಮಾಡಿದೆ, ಆಟೋಮೆಟಿಕ್ ಇದೇ ಡಿಸ್ಪ್ಲೇ ಆಯ್ತು. ಸುಮ್ಮನೆ ನಾನು ಜಸ್ಟ್ ಎಂಟರ್ ಕೊಡ್ತೀನಿ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಂಬರ್ ಡಿಸ್ಪ್ಲೇ ಆಗುತ್ತೆ. ಇದನ್ನ ಏನಂತ ಕರಿತೀರಾ ನೀವು, ಆಟೋ ಸಮ್ ಆಪ್ಷನ್ ನ ಯೂಸ್ ಮಾಡುವಂಥದ್ದು. ಸರ್ ಈಗ ಇಲ್ಲಿ ಇಟ್ಕೊಂಡ್ರೆ ಇದ್ರ ಟೋಟಲ್ ತಗೊಳ್ತು, ಅಕಸ್ಮಾತ್ ನಾನು ಇಲ್ಲಿ ಇಟ್ಕೊಂಡ್ರೆ ಹೆಂಗ್ ಕಾಣಿಸುತ್ತೆ, ಎಲ್ಲಿ ಈ PW ಇದೆಯಲ್ಲ ಪ್ರಾಜೆಕ್ಟ್ ವರ್ಕ್, ಈ ಕಾಲಮ್ ನ ಕೆಳಗಡೆ ಇಟ್ಕೊಂಡ್ರೆ ಹೆಂಗ್ ಕಾಣಿಸುತ್ತೆ, ಸಿಗ್ಮಾ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಆ ಕಾಲಮ್ ನಲ್ಲಿ ಇರುವಂತ ನ್ಯೂಮರಿಕಲ್ ನಂಬರ್ಸ್ ನ ಏನ್ ಮಾಡುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಅಂದ್ರೆ ಅರ್ಥ, ಐದರ್ ಇಟ್ ಇಸ್ ಇನ್ ದ ಕಾಲಮ್ ಆರ್ ಇಟ್ ಇಸ್ ಇನ್ ದ ರೋ. ಆ ರೋ ನ ಹಿಂದಿನಲ್ಲಿರೋ ನ್ಯೂಮರಿಕಲ್ಸ್ ವ್ಯಾಲ್ಯೂ ಎಲ್ಲ ತಗೊಂಡು ಏನ್ ಮಾಡುತ್ತೆ, ಟೋಟಲ್ ನ ಕೌಂಟ್ ಮಾಡ್ಕೊಳುತ್ತಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಈ ಆಟೋ ಸಮ್ ಆಪ್ಷನ್ ಅನ್ನ ಯೂಸ್ ಮಾಡುವಂಥದ್ದು. ಸೊ ಇದಾದ್ಮೇಲೆ ಏನ್ ಮಾಡ್ತೀರಾ, ಜಸ್ಟ್ ಇದನ್ನ ಡಬಲ್ ಕ್ಲಿಕ್ ಮಾಡ್ತೀರಾ, ಇನ್ ಮಿಕ್ಕಿರೋದೆಲ್ಲ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆಡ್ ಅಪ್ ಆಗುತ್ತೆ. ಸೊ ನೀವು ಯಾವುದೇ ರೀತಿ ಸಪ್ರೇಟ್ ಆಗಿ ಸೊ ನೀವು ಆಟೋ ಸಮ್ ನ ಕೊಡುವಂತ ಅವಶ್ಯಕತೆ ಇರಲ್ಲ. ಸೊ ಇದು ನಾವೇನಂತ ಕರಿತೀವಿ, ಆಟೋ ಸಮ್ ಅಂತ ಕರಿತೀವಿ. ಇದರಲ್ಲಿ ಆವರೇಜ್ ಬರುತ್ತೆ, ಕೌಂಟ್ ನಂಬರ್ಸ್ ಬರುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ, ಮಿನಿಮಮ್ ಬರುತ್ತೆ. ಸೊ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ಬಿಡ್ತೀನಿ. ಸೊ ಇದು ಬಂದು ಆಟೋ ಸಮ್ ಅಂತ ಹೇಳ್ಕೊಟ್ಟೆ ಈಗ ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಒನ್ ಯಾವ್ದಿರೋದು, ಇಲ್ಲಿ ಆವರೇಜ್ ಇದೆ. ಸೊ ಆವರೇಜು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇದನ್ನ ಇಟ್ಕೊಂಡು ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆವರೇಜ್ ಕ್ಲಿಕ್ ಮಾಡ್ತೀನಿ. ಆವರೇಜ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡಿ, ನಾನು ಆವರೇಜ್ ಕ್ಲಿಕ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಫ್ರಮ್ CL ಇಂದ ಹಿಡಿದು ಟಿಲ್ ಟೋಟಲ್ ತನಕನೂ ತಗೊಂಡ್ಬಿಡುತ್ತೆ. ಸೊ ನೀವೇನ್ ಮಾಡ್ಬೇಕು, ಈ ಟೋಟಲ್ ತನಕ ನೀವು ತಗೊಳಕ್ ಹೋಗ್ಬಾರ್ದು. ನೀವು ತಗೊಳ್ಬೇಕಾಗಿರೋದು ಎಷ್ಟು, ಬರೀ PW ತನಕ ಮಾತ್ರ ಏನ್ ಮಾಡ್ಬೇಕು, ತಗೋಬೇಕು. ಬಿಕಾಸ್ ನೀವು 303 ತಗೊಂಡ್ರೆ ಏನಾಗುತ್ತೆ, ಅದ್ರದ್ದು ಆವರೇಜ್ ಕೌಂಟ್ ಆಗ್ಬಿಡುತ್ತೆ. ನನಗ್ ಬೇಕಾಗಿರೋ ಆವರೇಜ್ ಏನು, 56, 45, 23, 56, 67 ಈ 6 ಸಬ್ಜೆಕ್ಟ್ ಮಾತ್ರ ನನಗೆ ಏನ್ ಬೇಕು, ಆವರೇಜ್ ಬೇಕು. ಸೊ ಹಾಗಾಗಿ ಏನ್ ಮಾಡ್ತೀನಿ ನಾನು, H6 ಇಂದ M6 ತನಕ ಏನ್ ಮಾಡ್ತೀನಿ, ನಾನು ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ನನಗೆ ಅನುಷ್ ಅವರ ಆವರೇಜ್ ಮಾರ್ಕ್ಸ್ ಬಂದು ಎಷ್ಟು ಬಂತು, 50.5 ಬಂತು.
ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಜಸ್ಟ್ ಡಬಲ್ ಕ್ಲಿಕ್ ಮಾಡ್ತೀನಿ, ಇನ್ ಮಿಕ್ಕಿರೋದೆಲ್ಲ ಹಾಗೆ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಇದೇನ್ ಸರ್ ಈ ತರ ಕಾಣಿಸ್ತದೆ, ನೀಟಾಗಿ ಕಾಣಿಸ್ತಾ ಇಲ್ಲ? ಏನಿಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ನಿಮ್ಗೆ ಒಂದು ಡೆಸಿಮಲ್ ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅದು ತಗೊಳ್ಬಿಡುತ್ತೆ. ಕಾಣಿಸ್ತಾ ಇದೆಯಾ ಮೂವ್ಮೆಂಟ್ ಆಗ್ತಿರೋದು? ಡೆಸಿಮಲ್ಸ್ ನಾ. ಸೊ ಈ ತರ ನೀವು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೋದು, ನಂಬರ್ ಸಿಸ್ಟಮ್ ಅಲ್ಲಿ ನೀವು ಡೆಸಿಮಲ್ ಪಾಯಿಂಟ್ಸ್ ನ ಆಡ್ ಮಾಡ್ಕೊಳ್ಬಹುದು. ಸೊ ಯೂಶಲಿ ಏನ್ ಮಾಡ್ತೀನಿ ನಾನು, ಡೆಸಿಮಲ್ ಆದ್ಮೇಲೆ 2 ಡಿಜಿಟ್ಸ್ ನ ಏನ್ ಮಾಡ್ಕೊಳ್ತೀನಿ, ಆಡ್ ಮಾಡ್ಕೊಳ್ತೀನಿ. ಇದು ಬಂದು ಆವರೇಜ್ ಕಂಡು ಹಿಡಿಯುವಂಥದ್ದು. ಇದಾದ್ಮೇಲೆ ನೆಕ್ಸ್ಟ್ ಕೌಂಟ್ ನಂಬರ್ಸ್ ಅಂತ ಇದೆ. ಕೌಂಟ್ ನಂಬರ್ಸ್ ಅಂತ ಅಂದ್ರೆ ಅರ್ಥ ಏನು, ನನಗೆ ಇಲ್ಲಿ ಎಷ್ಟು ಸಬ್ಜೆಕ್ಟ್ಸ್ಗಳಿದೆ ಅನ್ನೋದು ಕೌಂಟ್ ಬೇಕು ನನಗೆ. ಸೊ ಏನ್ ಮಾಡ್ತೀನಿ ನಾನು, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಕೌಂಟ್ ನಂಬರ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲೂ ಅಷ್ಟೇ, ಅದ್ರ ಹಿಂದೆ ಇರುವಂತ ಎಲ್ಲಾ ಸೆಲ್ಗಳನ್ನು ಏನ್ ಮಾಡುತ್ತೆ ತಗೊಳುತ್ತೆ. ಬಟ್ ನನಗೆ ಬೇಕಾಗಿರೋದು ಏನು, ಬರೀ 6 ಸಬ್ಜೆಕ್ಟ್ ಮಾತ್ರ ಕೌಂಟ್ ಬೇಕು. ಸೊ ನಾನು ಏನ್ ಮಾಡ್ತೀನಿ, ಆ 6 ಸೆಲ್ಗಳನ್ನ ಮಾತ್ರ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೀನಿ. ಸೊ ಅಲ್ಲಿಗೆ ಗೊತ್ತಾಗಿದ್ದೇನೋ, ಸೊ ಟೋಟಲಿ 6 ಸಬ್ಜೆಕ್ಟ್ ಇದೆ ಅನ್ನೋದು ಗೊತ್ತಾಯ್ತು. ಸೊ ಇದನ್ನ ಏನ್ ಮಾಡ್ತೀನಿ, ಜಸ್ಟ್ ಡಬಲ್ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ಬೇರೆ ಎಲ್ಲಾ ಸ್ಟೂಡೆಂಟ್ಸ್ ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಕೌಂಟ್ ಮಾಡುವಂಥದ್ದು. ಇದಾದ್ಮೇಲೆ ಮ್ಯಾಕ್ಸಿಮಮ್ ಅಂತ ಇದೆ. ಸೊ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಅರ್ಥ ಏನು, ಅನುಷಾ ಈ 6 ಸಬ್ಜೆಕ್ಟ್ ಅಲ್ಲಿ ಯಾವ್ದ್ರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ ಚೆಕ್ ಮಾಡಬೇಕು. ಸೊ ನಾನು ಏನ್ ಮಾಡ್ತೀನಿ, ಈಗ ಮ್ಯಾಕ್ಸ್ ಹೋಗ್ಬಿಟ್ಟು ಇಲ್ಲಿ ಮ್ಯಾಕ್ಸ್ ಅಂತ ಕೊಡ್ತೀನಿ. ಇಲ್ಲೂ ಅಷ್ಟೇ. ಸೊ ನನಗೇನಾಗುತ್ತೆ, ಸಿ ಎಲ್ ಇಂದ ಹಿಡಿದು ಟಿಲ್ ಕೌಂಟ್ ತನಕ ಏನ್ ಮಾಡುತ್ತೆ, ಆ ಸೆಲ್ ರೇಂಜ್ ತಗೊಂಡ್ಬಿಡತ್ತೆ. ನನಗೆ ಬೇಡ, ನಾನು ಏನ್ ಮಾಡ್ತೀನಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಸೊ ಎಂಟರ್ ಕೊಡ್ತೀನಿ. ಸೊ ಆಟೋಮೆಟಿಕ್ ಆಗಿ ಎಷ್ಟು ಬಂತು, 67. ಅಂದ್ರೆ ಅರ್ಥ ಏನು, ಅನುಷಾ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ 67 ಮಾರ್ಕ್ಸ್ ನ ತಗೊಂಡಿದ್ದಾಳೆ, ಅದೇ ಹೈಯೆಸ್ಟ್ ಮಾರ್ಕ್ಸ್ ಅವಳು ತಗೊಂಡಿರೋದು ಅಂತ. ಹಾಗೆ ನಾನು ಏನ್ ಮಾಡ್ತೀನಿ, ಇದ್ರ ಮೇಲೆ ಬ್ಲಾಕ್ ಪ್ಲಸ್ ಸಿಂಬಲ್ ನ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಎಲ್ಲಾ ಸ್ಟೂಡೆಂಟ್ಸ್ದು ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ತಗೊಂಡಿದ್ದಾರೆ ಅನ್ನೋದು ಮಾರ್ಕ್ಸ್ ಏನಾಗುತ್ತೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಹೀಗೆ ಏನು ಮ್ಯಾಕ್ಸಿಮಮ್ ಆಪ್ಷನ್ ಯೂಸ್ ಮಾಡೋದು. ನಾವು ಇದಾದ್ಮೇಲೆ ನೆಕ್ಸ್ಟ್ ಯಾವುದು, ಮಿನಿಮಮ್ ಆಪ್ಷನ್. ನಾವು ಮಿನಿಮಮ್ ಆಪ್ಷನ್ ಯೂಸ್ ಮಾಡೋದು ಹೆಂಗೆ, ನಾವು ಏನರ್ಥ, 6 ಸಬ್ಜೆಕ್ಟ್ ಅಲ್ಲಿ ಯಾವ್ದ್ರಲ್ಲಿ ಮಿನಿಮಮ್ ತಗೊಂಡಿದ್ದಾರೆ ಅವರು ಅಂತ ಚೆಕ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, ಜಸ್ಟ್ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಮಿನಿಮಮ್ ಕ್ಲಿಕ್ ಮಾಡ್ತೀನಿ. ಇಲ್ಲೂ ಅಷ್ಟೇ, ಸಿ ಎಲ್ ಇಂದ ಹಿಡಿದು ಟಿಲ್ ಮ್ಯಾಕ್ಸಿಮಮ್ ತನಕ ತಗೊಳುತ್ತೆ. ಬಟ್ ನನಗೆ ಬೇಕಾಗಿರೋದು ಸಿ ಎಲ್ ಇಂದ ಪ್ರಾಜೆಕ್ಟ್ ವರ್ಕ್ ತನಕ, ಕಾರ್ಪೊರೇಟ್ ಲಾ ಇಂದ ಪ್ರಾಜೆಕ್ಟ್ ವರ್ಕ್ ತನಕ. ಸೊ ಸೆಲೆಕ್ಟ್ ಮಾಡಿ ಏನ್ ಮಾಡ್ತೀನಿ, ಎಂಟರ್ ಕೊಡ್ತೀನಿ. ಸೊ ನನಗೆ ಗೊತ್ತಾಯ್ತು, ಓಕೆ ಅನುಷಾ ತುಂಬಾ ಕಡಿಮೆ ಮಾರ್ಕ್ಸ್ ಎಷ್ಟು ತೆಗಿದಾಳೆ ಅಂತ ಅಂದ್ರೆ 23 ತೆಗಿದಾಳೆ. ಇದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಎಲ್ಲಾ ಸ್ಟೂಡೆಂಟ್ಸ್ದು ಏನಾಗುತ್ತೆ, ನನಗೆ ಕಡಿಮೆ ಎಷ್ಟು ಮಾರ್ಕ್ಸ್ಗಳು ತೆಗೆದಿದ್ದಾರೆ ಅದೆಲ್ಲ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಹೋಪ್ ನಿಮ್ಗೆ ಆಟೋ ಸಮ್ಮು, ಆವರೇಜು, ಕೌಂಟು, ಮ್ಯಾಕ್ಸಿಮಮ್, ಮಿನಿಮಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ನಾವು ಆಟೋ ಸಮ್ ಬಂದ್ ಏನು ಅಂತ ಅಂದ್ರೆ, ಈಗ 6 ಸಬ್ಜೆಕ್ಟ್ ಟೋಟಲ್ ಮಾರ್ಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಯ್ತಾ? ಸೊ ಅದನ್ನ ಏನ್ ಮಾಡ್ತೀನಿ ನಾನು, ಟೋಟಲ್ ಮಾರ್ಕ್ಸ್ ನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಲಾಸ್ಟ್ ವೀಕ್ ಅಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದಾಗ ಏನ್ ಮಾಡಿದ್ವಿ, ಸೊ ಫಾರ್ಮುಲಾ ಕೊಟ್ಟಿದ್ವಿ, ಏನಂತ, ಈಸ್ ಈಕ್ವಲ್ ಟು ಸಮ್ ಆಫ್, ಆಮೇಲೆ ಏನ್ ಮಾಡ್ತಿದ್ವಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಿದ್ವಿ ರೇಂಜ್ ನ. ಎಸ್ ಆರ್ ನೋ? ಸೆಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ವಿ, ಬ್ರಾಕೆಟ್ ಕ್ಲೋಸ್ ಮಾಡ್ಬಿಟ್ಟು ಎಂಟರ್ ಕೊಡ್ತಾ ಇದ್ದೆ ನಾನು. ಇದು ಏನು ಅಂತ ಅಂದ್ರೆ, ನೀನು ಪೂರಾ ಫಾರ್ಮುಲಾ ಟೈಪ್ ಮಾಡಿ ಮ್ಯಾನ್ಯುಯಲಿ ನೀನ್ ಏನ್ ಮಾಡ್ತಿದ್ದೆ, ಟೈಪ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದೆ, ಫಾರ್ಮುಲಾನ ಹಾಕ್ತಾ ಇದ್ದೆ. ಬಟ್ ಇಲ್ಲೇನು ಅಂತ ಅಂದ್ರೆ ಆಪ್ಷನ್, ನಿನಗೆ ಯಾವುದೇ ರೀತಿಯಾದಂತ ನೀನು ಫಾರ್ಮುಲಾನ ಕೊಡೋ ಹಾಗಿಲ್ಲ. ಸಿಂಪ್ಲಿ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀಯ, ಸಮ್ ಅಂತ ಕ್ಲಿಕ್ ಮಾಡ್ತೀಯ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅದರ ಹಿಂದಿನ ರೋಸ್ಗಳನ್ನ ಏನ್ ಮಾಡುತ್ತೆ, ಸೆಲೆಕ್ಟ್ ಮಾಡ್ಕೊಳುತ್ತೆ. ಸೊ ಜಸ್ಟ್ ಎಂಟರ್ ಕೊಡಿ ಸಾಕು, ಆಟೋಮೆಟಿಕ್ ಆಗಿ 6 ಸಬ್ಜೆಕ್ಟ್ ನ ಟೋಟಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಈಗ ಏನ್ ಮಾಡ್ತೀರಿ, ಈ ಬ್ಲಾಕ್ ಸಿಂಬಲ್ ಹತ್ರ ಹೋಗ್ಬಿಟ್ಟು ಲೆಫ್ಟ್ ಕ್ಲಿಕ್ ನ ಡಬಲ್ ಕ್ಲಿಕ್ ಮಾಡಿದ್ರೆ ಇನ್ ಮಿಕ್ಕಿರೋ ಎಲ್ಲಾ ಸಬ್ಜೆಕ್ಟ್ ಏನಾಗುತ್ತೆ, ನಿಮ್ಮ ಆವರೇಜ್ ಮಾರ್ಕ್ಸ್ ಕಾಣಿಸುತ್ತೆ. ಹೋಪ್ ಇಸ್ ಇಟ್ ಕ್ಲಿಯರ್? ಫೈನ್. ಸೊ ಅಲ್ಲಿಗೆ ನಾನು ಟೋಟಲ್ ಮಾರ್ಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ಟೆ, ಆವರೇಜ್ ಗೊತ್ತಾಯ್ತು, ಕೌಂಟ್ ಗೊತ್ತಾಯ್ತು, ಮ್ಯಾಕ್ಸಿಮಮ್ ಗೊತ್ತಾಯ್ತು, ಮಿನಿಮಮ್ ಗೊತ್ತಾಯ್ತು. ನಾ ಐ ವಿಲ್ ಮೂವ್ ಆನ್ ಟು ದ ಕಂಟೆಂಟ್ಸ್ ವಿಚ್ ಐ ವಾಸ್ ಎಕ್ಸ್ಪ್ಲೈನಿಂಗ್. ಆಟೋ ಸಮ್ ಹೇಳ್ಕೊಟ್ಟೆ. ಮ್ಯಾನ್ಯುಯಲ್ ಫಾರ್ಮುಲಾ ಈಗ ತಾನೇ ಹೇಳದ್ನಲ್ಲ ನಾನು, ಈಸ್ ಈಕ್ವಲ್ ಟು ಸಮ್ ಆಫ್ ಸೀರೀಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನ ನಾನು ಏನಂತ ಕರಿತೀನಿ, ಮ್ಯಾನ್ಯುಯಲ್ ಫಾರ್ಮುಲಾ ಅಂತ ಕರಿತೀನಿ. ಸಮ್ಮು ಇವಾಗ ತಾನೇ ಹೇಳ್ಕೊಟ್ಟೆ. ಸೊ ಸಮ್ ಆಯ್ತು. ಆವರೇಜ್ ಹೇಳಿಕೊಟ್ಟೆ, ಆವರೇಜ್ ಆಯ್ತು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಳ್ಕೊಟ್ಟೆ, ಆಯ್ತು. ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಳ್ಕೊಟ್ಟೆ, ಆಯ್ತು. ನಾ ಈ ಮೇಲ್ಗಡೆ ಇನ್ 2 ಕಾನ್ಸೆಪ್ಟ್ ಇದೆ. ಒಂದು ಬಾರ್ಡರ್ಸ್ ಅಂಡ್ ಶೇಡಿಂಗ್ ಅಂತೆ, ಇನ್ನೊಂದು ಬಂದು ಇನ್ಸರ್ಟ್ ಫಂಕ್ಷನ್ ಅಂತೆ. ನಾ ಫಸ್ಟ್ ಏನ್ ಮಾಡ್ತೀನಿ, ನಾನು ಇನ್ಸರ್ಟ್ ಫಂಕ್ಷನ್ ಹೋಗ್ಬಿಡ್ತೀನಿ. ನಾ ನನ್ಗೆ ಇನ್ಸರ್ಟ್ ಫಂಕ್ಷನ್ ಅಲ್ಲಿ ಏನು ಅಂತ ಅಂದ್ರೆ,
ಈಗ ಕೂಡೋದಕ್ಕೆ ಏನ್ ಮಾಡಿದೆ, ಇಲ್ಲಿ ಹೋಗಿ ಕ್ಲಿಕ್ ಮಾಡಿದೆ, ಅಥವಾ ನಾನು ಏನ್ ಮಾಡಿದೆ ಈಸ್ ಈಕ್ವಲ್ ಟು ಏನ್ ಮಾಡಿದೆ, ಸಮ್ ಅಲ್ಲಿ ಈಸ್ ಈಕ್ವಲ್ ಟು ಸಮ್ ಆಫ್ ಸೀರೀಸ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ನನಗೆ ಅದ್ರ ಬದಲು ನನಗೆ ಏನಾಗಬೇಕು, ಫಂಕ್ಷನ್ ಅನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಫಂಕ್ಷನ್ ಅಂತ ಅಂದ್ರೆ ಅರ್ಥ, ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಈಗ ಕಾರ್ಪೊರೇಟ್ ಲಾ ಸಬ್ಜೆಕ್ಟ್ ಅಲ್ಲಿ ಯಾರು ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ನ ತೆಗೆದಿದ್ದಾರೆ ಅಂತ ಗೊತ್ತಾಗ್ಬೇಕು ನನಗೆ. ಏನ್ ಮಾಡ್ತೀನಿ ನಾನು, ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಕೊಟ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡುತ್ತೆ. ಬಟ್ ನಾನು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಎಫ್ ಎಕ್ಸ್ ಅಂತ ಕಾಣಿಸ್ತಾ ಇದೆಯಾ ನಿಮ್ಗೆ, ಎಫ್ ಎಕ್ಸ್ ಅಂತ. ನಾವು ಈ ಎಫ್ ಎಕ್ಸ್ ಫಂಕ್ಷನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದನ್ನೇ ಇನ್ಸರ್ಟ್ ಫಂಕ್ಷನ್ ಅಂತ ಕರಿತೀರಾ. ಇಲ್ಲಿ ನೀವೇನ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಇಲ್ಲಿ ಟೈಪ್ ಮಾಡಿ ಯಾವ್ದು ಬೇಕು ನಿನಗೆ. ಸೊ ಮ್ಯಾಕ್ಸಿಮಮ್ ಬೇಕು, ಓಕೆ, ಮ್ಯಾಕ್ಸಿಮಮ್ ಟೈಪ್ ಮಾಡಿಬಿಟ್ಟು ಗೋ ಕೊಡಿ. ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಎಮ್ ಎ ಎಕ್ಸ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವುದು ಅಂತ. ಸೊ ಇಲ್ಲೇನ್ ಮಾಡ್ತೀರಾ, ಎಮ್ ಎ ಎಕ್ಸ್ ಅಂತ ಕ್ಲಿಕ್ ಮಾಡ್ತೀರಾ. ಓಕೆ, ನಾವು ಓಕೆ ಅಂತ ಕೊಟ್ಮೇಲೆ ಇದು ಒಂದು ಡೈಲಾಗ್ ಬಾಕ್ಸ್ ಏನಾಗುತ್ತೆ, ಓಪನ್ ಆಗುತ್ತೆ. ನಾವು ನನಗೆ ಇವಾಗ ಬೇಕಾಗಿರೋದು ಏನು ಅಂತ ಅಂದ್ರೆ, ಈ ರೇಂಜ್ ಅಲ್ಲಿ ನನಗೆ ಯಾರು ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಂಡಿದ್ದಾರೆ ಅದು ಬೇಕು. ಸೊ ನಾನು ಏನ್ ಮಾಡ್ತೀನಿ, ಈ ರೇಂಜ್ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ H6 to H20 ಅಂತ ಬಂತು. ಜಸ್ಟ್ ನಾನು ಏನ್ ಮಾಡ್ತೀನಿ, ಓಕೆ ಕ್ಲಿಕ್ ಮಾಡ್ತೀನಿ. ಸೊ ನನಗೆ ಏನಾಯ್ತು, ವ್ಯಾಲ್ಯೂ ಕಾಣಿಸ್ತು. ನಾವು ಇದು ಏನು, ನೀವು ಇಲ್ಲೇ ಡೈರೆಕ್ಟ್ ಆಗಿ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಅಂತ ಕೊಡ್ದೇನೆ ನೀವು ಫಂಕ್ಷನ್ಗೆ ಹೋಗ್ಬಿಟ್ಟು ಫಾರ್ಮುಲಾ ಜಾಗಕ್ಕೆ ಹೋಗ್ಬಿಟ್ಟು ನೀವು ಇನ್ಸರ್ಟ್ ಮಾಡೋದಿದೆಯಲ್ಲ, ಅದನ್ನ ನಾನು ಏನಂತ ಕರಿತೀನಿ, ಸೊ ಇನ್ಸರ್ಟ್ ಫಂಕ್ಷನ್ ಅಂತ ಕರಿತೀನಿ. ಫೈನ್. ಸೊ ಒಂದು ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡೋಣ. ಹೆಂಗೆ ಅಂತ ಅಂದ್ರೆ, ಲೆಟ್ ಮೀ ಗೋ ವಿತ್ ದಿಸ್ ಫಾರ್ಮುಲಾ. ಓಕೆ, ನನಗೆ 70 ಮಾರ್ಕ್ಸು, ನನಗೆ 70 ಮಾರ್ಕ್ಸು. ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ತಿದೆಯಲ್ಲ ನನ್ನ ಮಾತು ಕ್ಲಿಯರ್ ಆಗಿ ಎಲ್ಲರಿಗೂ? ಓಕೆ, ನನಗೆ ಇವಾಗ ಏನ್ ಬೇಕು ಗೊತ್ತಾ, 70 ಮಾರ್ಕ್ಸು ಎಷ್ಟು ಜನ ತಗೊಂಡಿದ್ದಾರೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಅಂತ ಬೇಕು ಅಂತ ಅನ್ಕೊಳ್ಳಿ. ಏನ್ ಹೇಳಿ? ಓಕೆ, ಸೊ ನಮಗೆ ಬೇಕಾಗಿರೋದು ಏನು ಅಂತ ಅಂದ್ರೆ, ಸೊ 70 ಮಾರ್ಕ್ಸು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದು ಬೇಕು. ಅದಕ್ಕೆ ನಾನು ಒಂದು ಫಾರ್ಮುಲಾ ಯೂಸ್ ಮಾಡ್ತೀನಿ. ಆ ಫಾರ್ಮುಲಾ ಹೆಸರು ಬಂದೇನು, ಕೌಂಟ್ ಇಫ್ ಅಂತ ಕರಿತೀನಿ ನಾನು. ಏನು, ಕೌಂಟ್ ಇಫ್. ಓಕೆ, ನಾವು ಸರ್ ಇದನ್ನ ಹೆಂಗೆ ನಾನು ಯೂಸ್ ಮಾಡೋದು, ಕೌಂಟ್ ಇಫ್ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಏನ್ ಮಾಡ್ತೀನಿ, ನಾನು ಇಲ್ಲಿ ಇನ್ಸರ್ಟ್ ಫಂಕ್ಷನ್ಗೆ ಹೋಗ್ತೀನಿ. ಇಲ್ಲೇನ್ ಮಾಡ್ತೀನಿ, ನಾನು ಕೊಡ್ತೀನಿ ಕೌಂಟ್ ಇಫ್ ಅಂತ ಕೊಡ್ತೀನಿ. ಕೌಂಟ್ ಇಫ್ ಅಂತ ಟೈಪ್ ಮಾಡಿದ್ಮೇಲೆ ಗೋ. ನಾವು ಕೌಂಟ್ ಇಫ್ ಅಂತ ಅಂದ್ರೆ ಅರ್ಥ ಏನು ಅಂದ್ರೆ, ನನಗೆ 70 ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ ಅಷ್ಟು ಜನ ಎಷ್ಟು ಕೌಂಟ್ ಇದೆ ಅದನ್ನ ಹೇಳು ಅಂತ ಅರ್ಥ. ಓಕೆ, ಓಕೆ ಕೊಡ್ತೀನಿ. ಸೊ ಓಕೆ ಕೊಟ್ಮೇಲೆ ಏನ್ ಕೇಳುತ್ತೆ ಅದು, ಸೊ ರೇಂಜ್ ಕೇಳುತ್ತೆ. ನನಗೆ ಬೇಕಾಗಿರೋದೇನಪ್ಪ, ಈ ರೇಂಜ್ ಅಲ್ಲಿ ಎಷ್ಟು ಜನ 70 ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಬೇಕು. ಸೊ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಕ್ರೈಟೀರಿಯಾ ಏನು, ಈ 70 ಮಾರ್ಕ್ಸ್ ಬಂದಿರಬೇಕು. ಸಾರಿ, ಒಂದೇ ನಿಮಿಷ. ಸೊ ರೇಂಜ್ ಅಲ್ಲಿ ಏನ್ ಮಾಡ್ತೀನಿ ನಾನು, ಫಸ್ಟ್ 56ರಿಂದ 45 ತನಕ ತಗೊಳ್ತೀನಿ. ಇದೆ ಏನು, ಸೀರಿಯಲ್ ನಂಬರ್ 15 ಸ್ಟೂಡೆಂಟ್ಸ್ ರೇಂಜ್ ತಗೊಂಡೆ. ಇಲ್ಲೇನ್ ಮಾಡ್ತೀನಿ, ಕ್ರೈಟೀರಿಯಾದಲ್ಲಿ ಏನ್ ಕ್ರೈಟೀರಿಯಾ ತಗೊಳ್ಬೇಕು, ನನಗೆ 70 ಬೇಕು. ಸೊ ಅಂದ್ರೆ ಅರ್ಥ ಏನು, ಸೊ ನನಗೆ ಈ ರೇಂಜ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಗಳಲ್ಲಿ ಎಷ್ಟು ಜನ 70 ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಬೇಕು. ಸೊ ಇನ್ಸರ್ಟ್ ಫಂಕ್ಷನ್ ಹೋದೆ, ಕೌಂಟ್ ಇಫ್ ಅನ್ನೋ ಒಂದು ಆಪ್ಷನ್ ಕೊಟ್ಟೆ, ಅದರಲ್ಲಿ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡೆ ಈ ರೇಂಜ್ ಅಲ್ಲಿ. ಅದಾದ್ಮೇಲೆ ಕ್ರೈಟೀರಿಯಾ ಕೊಡ್ತೀನಿ, 70 ಮಾರ್ಕ್ಸ್ ಇರೋರು ಎಷ್ಟು ಜನ ಬೇಕು. ಸೊ ಓಕೆ ಅಂತ ಕೊಡ್ತೀನಿ. ಸೊ ಓಕೆ ಆಯ್ತು. ಸೊ ಅಲ್ಲಿಗೆ ಅರ್ಥ ಏನು, ಕಾರ್ಪೊರೇಟ್ ಲಾದಲ್ಲಿ 70 ಮಾರ್ಕ್ಸ್ ತಗೊಂಡಿರೋರು ಒಬ್ರು ಯಾರು, ಚಿರಸ್ಯ ಅನ್ನೋ ಒಂದು ಹುಡುಗಿ 70 ಮಾರ್ಕ್ಸ್ ತಗೊಂಡಿದ್ದಾಳೆ. ಇದೇ ರೀತಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ನನಗೆ ಇನ್ ಮಿಕ್ಕಿರೋ ಸಬ್ಜೆಕ್ಟ್ಸ್ಗಳ್ದು ಏನಾಗಬೇಕು, ಕೌಂಟ್ ಬರಬೇಕು. 70 ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ ಅಂತ 000 ಬರ್ತಾ ಇದೆ. ಬಟ್ ಆದ್ರೆ ನೋಡಿ ಇಲ್ಲಿ ಯಾರೋ ಒಬ್ರು 70 ತಗೊಂಡಿದ್ದಾರೆ, ಬಟ್ ಆದ್ರೂ ಇಲ್ಲಿ 0 ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ, ನೀವು ಫಾರ್ಮುಲಾದಲ್ಲಿ ಒಂದು ಕೆಲಸ ಮಾಡಬೇಕು. ಈ ಫಾರ್ಮುಲಾ ಬಾರ್ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ, is equal to count if open the bracket H6 to H20, F21 ಅಂತಿದೆಯಲ್ಲ, ಈ F21 ಮಧ್ಯೆ ಹೋಗ್ಬಿಟ್ಟು ನೀವು ಈ ಡಾಲರ್ ಸಿಂಬಲ್ ನ ಕೊಡ್ಬೇಕು. ಏನ್ ಸಿಂಬಲ್, ಡಾಲರ್ ಸಿಂಬಲ್. ಅದಕ್ಕೆ ನೀವು F4 ಅನ್ನೋ ಕೀನ ಪ್ರೆಸ್ ಮಾಡ್ಬೇಕು. ನೀವು ಕೀನ ಪ್ರೆಸ್ ಮಾಡ್ಬಿಟ್ಟು ಎಂಟರ್ ಕೊಡಿ. ಎಂಟರ್ ಕೊಟ್ಬಿಟ್ಟು ಇವಾಗ ಡ್ರ್ಯಾಗ್ ಮಾಡಿ, ಇವಾಗ ಕರೆಕ್ಟ್ ಆಗಿ ತೋರಿಸುತ್ತೆ ನೋಡಿ, ಬಂತು 70. ನಾನು ಅಕಸ್ಮಾತ್ ಇಲ್ಲಿ ಏನಾದ್ರೂ ಕ್ರೈಟೀರಿಯಾನ
ಅಸ್ಯೂಮ್ ದಟ್ ನಾನು 76 ಅಂತ ಚೇಂಜ್ ಮಾಡಿದೆ ಅಂತ ಅನ್ಕೊಳ್ಳಿ. ಅಬ್ಸರ್ವ್ ಮಾಡಿ ಚೇಂಜಸ್ ಏನಾಗುತ್ತೆ. ಯಾರು ಸಹ 76 ಯಾರು ತಗೊಂಡಿಲ್ಲ. ಓನ್ಲಿ ಇನ್ ಪ್ರಾಜೆಕ್ಟ್ ವರ್ಕ್ ದೇ ಹ್ಯಾವ್ ಟೇಕನ್. ಸೊ ಟೂ ಪೀಪಲ್ ದೇ ಹ್ಯಾವ್ ಟೇಕನ್ ದ ಮಾರ್ಕ್ಸ್ ಆಫ್ 76. ಸೊ ನಾನು ಇಲ್ಲಿ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, 75 ಕೊಡ್ತೀನಿ ಅಂತ ಅನ್ಕೊಳ್ಳಿ. ಸೊ 75 ಯಾರು ತಗೊಂಡಿಲ್ಲ. ನೆಕ್ಸ್ಟ್ 65 ತಗೊಡ್ತೀನಿ ನೋಡಿ. ಸೊ 65 ತಗೊಂಡ್ರು ಕಾರ್ಪೊರೇಟ್ ಲೆವೆಲ್ ಒಬ್ರು ತಗೊಂಡಿದ್ದಾರೆ, ಬಿ ಇಲ್ಲಿ ಒಬ್ರು ತಗೊಂಡಿದ್ದಾರೆ, ಸಿ ಟಿ ಪಿ ಯಾರಿಲ್ಲ, ಎ ಎಸ್ ಪಿ ಯಾರಿಲ್ಲ, ಬಿ ಸಿ ಎಸ್ ಎಲ್ ಯಾರಿಲ್ಲ. ಪ್ರಾಜೆಕ್ಟ್ ವರ್ಕ್ ಅಲ್ಲಿ 3 ಜನ ಏನ್ ಮಾಡಿದ್ದಾರೆ, 65 ತಗೊಂಡಿದ್ದಾರೆ. ನಾವು ಇದೇನು ನಾನು ಮಾತಾಡ್ತಿರೋದು 18th ಕೌಂಟ್ ಇಫ್ ಅನ್ನೋದು ಅಂದ್ರೆ ನೀವು ನಂಬರ್ ಆಫ್ ಎಷ್ಟು ನಂಬರ್ ಆಫ್ ಮಾಡಿದ್ದಾರೆ ಇದನ್ನ ನಾನು ನನ್ನ ರೆಗ್ಯುಲರ್ ಆಕ್ಟಿವಿಟಿಲಿ ಯೂಸ್ ಮಾಡೋದನ್ನ ತೋರಿಸ್ತೀನಿ ನಾನು ನಿಮ್ಗೆ, ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ. ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಅಟೆಂಡೆನ್ಸ್ ಕಾಣಿಸ್ತಾ ಇಲ್ವಾ? ಓಕೆ, ಒಂದೇ ಒಂದು ನಿಮಿಷ. ಫೈನ್. ಈಗ ಕಾಣಿಸ್ತಾ ಇದೆಯಾ ನೋಡಿ. ನಾನು 6ನೇ ತಾರೀಕಿಂದ 2ನೇ ತಾರೀಕು ತನಕ ನಾನು ಏನ್ ಮಾಡಿದ್ದೀನಿ, ಅಟೆಂಡೆನ್ಸ್ ತಗೊಂಡಿದ್ದೀನಿ. ಆ ಅಟೆಂಡೆನ್ಸ್ ಅಲ್ಲಿ ಏನ್ ಮಾಡಿದ್ದೀನಿ ನಾನು, ಪ್ರೆಸೆಂಟ್ ಆಬ್ಸೆಂಟ್ ಪ್ರೆಸೆಂಟ್ ಆಬ್ಸೆಂಟ್ ಅಂತ ಕೊಟ್ಟಿದ್ದೀನಿ. ನನಗೆ 52 ಜನ 53 55 56 ಜನ ಸ್ಟೂಡೆಂಟ್ಸ್ ನನ್ನ ಹತ್ರ ಇದ್ದಾರೆ. ಈ 56 ಜನ ಸ್ಟೂಡೆಂಟ್ಸ್ ಅಲ್ಲಿ ಸೊ ನನಗೆ ಎಷ್ಟು ಜನ ಆಬ್ಸೆಂಟ್ ಇದ್ದಾರೆ, ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನು ಒಂದೊಂದಾಗಿ ಕೌಂಟ್ ಮಾಡ್ಕೊಂಡು ಬರ್ಬೇಕು. ಆಬ್ಸೆಂಟ್ ಎಷ್ಟು ಜನ ಇದ್ದಾರೆ, ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ. ಅದ್ರ ಬದಲು ನಾನು ಏನ್ ಮಾಡ್ತೀನಿ ಗೊತ್ತಾ, ಈಗ ನೋಡಿ ಫಾರ್ಮುಲಾ ಕೊಡ್ತೀನಿ. ಫಾರ್ಮುಲಾ ಕೊಟ್ರೆ ಏನಾಗುತ್ತೆ, ನನಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೆಂಗೆ ಫಾರ್ಮುಲಾ ಕೊಡ್ತೀನಿ ನೋಡಿ ಏನಂತ. ಸೊ ನನಗೆ ಆಬ್ಸೆಂಟ್ ಇರೋರ್ದು ಬೇಕು, ನನಗೆ ಲಿಸ್ಟು ಆಬ್ಸೆಂಟ್ ಇರೋರ್ದು. ಸೊ ಏನ್ ಮಾಡ್ತೀನಿ ನಾನು ಇವಾಗ, ಕೌಂಟಿ ಫಾರ್ಮುಲಾ ಯೂಸ್ ಮಾಡ್ತೀನಿ. ನನಗೆ ಈ 6ನೇ ತಾರೀಕು ದಿನ ಎಷ್ಟು 56 ಜನ ಅಥವಾ 54 ಜನ ಎಷ್ಟು ಜನ ಇದ್ದಾರೆ ಇಲ್ಲಿ ಕೌಂಟ್ ಸಲಿಕ್ಕಿಲ್ಲ, ಕೆಲವೊಂದು ಡಿಲೀಟ್ ಮಾಡಿದ್ದೀನಿ. ಅದರಿಂದ ನೋಡಿ 41 ಇದೆ, ಆಮೇಲೆ 43 ಇದೆ, 42 ಇಲ್ಲ ಇಲ್ಲಿ. ಸೊ ನನಗೆ ಈ ಟೋಟಲ್ ಇರೋ 54 ಜನ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜನ ಆಬ್ಸೆಂಟ್ ಇದ್ದಾರೆ ಅಂತ ಗೊತ್ತಾಗ್ಬೇಕು ನನಗೆ. ನನ್ನ ಕಾಲೇಜಲ್ಲಿ ಏನೋ ಕೇಳ್ತಾ ಇದ್ದಾರೆ ಏನಂತ, ಓಕೆ ಎಷ್ಟು ಜನ ಅಟೆಂಡೆನ್ಸ್ ಅಟೆಂಡ್ ಆಗ್ತಾ ಇದ್ದಾರೆ, ನನಗೆ ಪರ್ಸೆಂಟೇಜ್ ಕೊಡಿ ಅಂತ ಕೇಳ್ತಾರೆ. ಸೊ ಆಗ ಏನ್ ಮಾಡ್ತೀನಿ ನಾನು, ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಈಸ್ ಈಕ್ವಲ್ ಟು ಕೌಂಟ್ ಇಫ್ ಓಪನ್ ದ ಬ್ರಾಕೆಟ್, ನಾನೇನ್ ಮಾಡ್ತೀನಿ, ರೇಂಜ್ ನ ಸೆಲೆಕ್ಟ್ ಮಾಡ್ತೀನಿ. ಎಲ್ಲಿ ತನಕ, ಸೊ ನಂಬರ್ 1 ಐಶ್ವರ್ಯಿಂದ ಟಿಲ್ ಪ್ರೇಮ ತನಕ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಏನ್ ಮಾಡ್ತೀನಿ, ಕಮ ಕೊಡ್ತೀನಿ. ಕೊಟ್ಮೇಲೆ ಕ್ರೈಟೀರಿಯಾ ಏನಪ್ಪ ಬೇಕಾಗಿರೋದು, ಈ ರೇಂಜ್ ಅಲ್ಲಿ ಎ ಅನ್ನೋದು ಯಾರ್ಯಾರು ಇದ್ದಾರೆ ಆ ರೇಂಜ್ ನ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಎಂಟರ್ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಸೊ 6ನೇ ತಾರೀಕು ದಿನ 18 ಜನ ಆಬ್ಸೆಂಟ್ ಇದ್ರು ಅಂತ. ನಾವು ಅದನ್ನ ನಾನು ಇಲ್ಲಿ ಡ್ರ್ಯಾಗ್ ಮಾಡೋದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡಬೇಕು, ಡ್ರ್ಯಾಗ್ ಮಾಡಿದ್ರೆ ನನಗೆ 0 ಬಂದ್ಬಿಡುತ್ತೆ. ಇವಾಗ ಏನ್ ಮಾಡ್ಬೇಕು ನಾನು, ಸೊ ಎಲ್ಲಿ ಹೋಗ್ಬೇಕು, ಈ ಕೌಂಟ್ ಇಫ್ ಅನ್ನೋ ಇಲ್ಲಿ ಫಾರ್ಮುಲಾದಲ್ಲಿ ಈ B58 ಮಧ್ಯೆ ಏನ್ ಮಾಡ್ಬೇಕು ನಾನು, ಡಾಲರ್ ಸಿಂಬಲ್ ನ ಕೊಟ್ಬಿಟ್ಟು ಎಂಟರ್ ಕೊಡಿ. ಸೊ ಇವಾಗ ನೀವು ಏನ್ ಮಾಡಿ, ಡ್ರ್ಯಾಗ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನೀವು ಎಷ್ಟೆಷ್ಟು ಜನ ಆಬ್ಸೆಂಟ್ ಇದ್ದೀರಾ ಅದೆಲ್ಲ ಡೀಟೇಲ್ ಆಗಿ ಬರ್ತಾ ಹೋಗುತ್ತೆ. ನಾನು ಸುಮ್ಮನೆ ಇದನ್ನ ಡ್ರ್ಯಾಗ್ ಮಾಡ್ಕೊಂಡ್ರೆ ನಾನು ಒಂದು 100 ಕ್ಲಾಸ್ ತಗೊಂಡಿದ್ರು ಅಟ್ ಎ ಟೈಮ್ ಏನಾಗುತ್ತೆ, ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನೋ ಇಲ್ಲಿ ನೋಡಿ, ನಾನು ಆಲ್ರೆಡಿ ಮಾಡಿದ್ದೀನಿ. 18 11 11 11 8 8 7 7 8 ಎಲ್ಲ ಕರೆಕ್ಟ್ ಆಗಿದೆ. ಸೊ ನಾನು ಏನ್ ಮಾಡಿದ್ದೀನಿ ಆಮೇಲೆ, ಸೊ ಅಟೆಂಡೆನ್ಸ್ ನ ತಗೊಂಡಿದ್ದೀನಿ, ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ 54 ಜನ ಸ್ಟೂಡೆಂಟ್ಸ್, ಅದರಲ್ಲಿ 18 ಜನ ಪ್ರೆಸೆಂಟು, 36 ಜನ 18 ಜನ ಆಬ್ಸೆಂಟು, ಪ್ರೆಸೆಂಟ್ ಬಂದು 36 ಜನ. ಈ ತರ ಮಾಡಿ ಅದಾದ್ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಇಟ್ಸ್ ವೆರಿ ಈಸಿ. ಸೊ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ. ಸೊ ಎಂಟರ್ ಕೊಡ್ತೀನಿ. ಸೊ ನನಗೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪರ್ಸೆಂಟೇಜ್ ಸಿಗುತ್ತೆ. ನನಗೆ ಆವರೇಜ್ ಬೇಕು ಅಂದ್ರೆ ಏನ್ ಮಾಡ್ತೀನಿ, ಎಲ್ಲಾರ್ದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನನ್ನ ಕೆಳಗಡೆ ಒಂದು ಸ್ಟೇಟಸ್ ಬಾರ್ ಕೆಳಗಡೆ ಇಲ್ಲಿ ಕಾಣಿಸ್ತಿದ್ಯಾ ಆವರೇಜ್ ಅಂತ 81% ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ನಾನು ಆವರೇಜ್ ಸ್ಟೂಡೆಂಟ್ಸ್ ಪ್ರೆಸೆಂಟೇಜ್ ಎಷ್ಟಿದೆ ಅಂತ ಅಂದ್ರೆ 81% ಅಂತ ಕರಿತೀನಿ. ಹೋಪ್ ನಿಮ್ಗೆ ಇದು ಅರ್ಥ ಆಯ್ತಾ, ಕೌಂಟಿ ಫಾರ್ಮುಲಾ ಅರ್ಥ ಆಯ್ತಾ, ಕೌಂಟಿ ಫಾರ್ಮುಲಾ.
ಓಕೆ ಫೈನ್. ನಾ ಸೊ ಈ ತರ ಏನೋ ಇನ್ಸರ್ಟ್ ಫಂಕ್ಷನ್ ನ ಇನ್ಸರ್ಟ್ ಮಾಡ್ಕೊಂಡು ಏನ್ ಮಾಡೋದು ನೀವು ನಿಮ್ಮ ಒಂದು ವಾಟ್ ಕಾಲ್ಡ್ ಫಾರ್ಮುಲಾಸ್ ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡೋದು. ಇದಾದ್ಮೇಲೆ ಬಂದು ಬಾರ್ಡರ್ಸ್ ಅಂಡ್ ಶೇಡಿಂಗ್ ಅಂತ ಇದೆ. ನಾವು ಈ ಬಾರ್ಡರ್ ಅಂಡ್ ಶೇಡಿಂಗ್ ಬಂದು ನಿಮ್ಗೆ ಏನು ಅಂತ ಅಂದ್ರೆ ನಿಮ್ಮ ಓವರ್ ಆಲ್ ನಿಮ್ಮ ಶೀಟ್ ನ ಔಟ್ಲುಕ್ ನ ನೀವು ಚೇಂಜ್ ಮಾಡ್ಕೊಳ್ಳುವಂಥದ್ದು. ಶೀಟ್ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ವಿಸಿಬಿಲಿಟಿ ಕಾಣಿಸ್ತಾ ಇದೆ ಅದನ್ನ ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡ್ಕೊಳ್ಳುವಂಥದ್ದು. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಬಾರ್ಡರ್ಸ್ ಅಂಡ್ ಶೇಡಿಂಗ್ ಅಂತ. ಸೊ ಯೂಶಲಿ ಏನ್ ಮಾಡ್ತೀರಾ ನಿಮ್ಮ ಬಾರ್ಡರ್ಸ್ ಅಂಡ್ ಶೇಡಿಂಗ್ ಗಳಲ್ಲಿ ನಿಮ್ಮ ಟೇಬಲ್ ಯಾವ ರೀತಿ ವ್ಯೂ ಕಾಣಿಸ್ಬೇಕು ಅಥವಾ ಯಾವ ರೀತಿ ನೀವು ನೋಡ್ಬೇಕು ಅಥವಾ ನೋಡೋಂಗ್ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಾಟ್ ಕಾಲ್ಡ್ ಈ ಬಾರ್ಡರ್ಸ್ ಅಂಡ್ ಶೇಡಿಂಗ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಈ ಬಾರ್ಡರ್ಸ್ ಶೇಡಿಂಗ್ ಬಂದು ಏನು ಅಂತ ಅಂದ್ರೆ ಲೈಕ್ ಐ ಥಿಂಕ್ ನೀವು ಈ ಟೇಬಲ್ ನ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ಟೇಬಲ್ ನ ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಏನ್ ಮಾಡ್ಕೊಳ್ಬಹುದು, ಚೇಂಜ್ ಮಾಡ್ಕೊಳ್ಳುವಂಥದ್ದು. ಹೆಂಗೆ ನಾವು ಇದನ್ನ ನನಗೆ ಇವಾಗ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಲ್ ಬಾರ್ಡರ್ಸ್ ಅಂತ ಇದೆ. ಆಲ್ ಬಾರ್ಡರ್ಸ್ ಅಂತ ಅಂದ್ರೆ ಫುಲ್ ಪ್ಲಸ್ ಕೊಟ್ಬಿಟ್ಟಿದ್ದೀನಿ ನಾನು. ಈಗ ನಾನು ನೋ ಬಾರ್ಡರ್ ಅಂತ ಕೊಟ್ರೆ ಏನಾಗುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಫುಲ್ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಇದನ್ನ ನೀವು ವರ್ಡ್ ಡಾಕ್ಯುಮೆಂಟ್ಗೆ ಕಾಪಿ ಪೇಸ್ಟ್ ಮಾಡಿದ್ರೆ ಬರೀ ಹಿಂಗೆ ಬ್ಲಾಂಕ್ ಬ್ಲಾಂಕ್ ಕಾಣಿಸುತ್ತೆ ಹೊರತು ಟೇಬಲ್ ಕಾಣಿಸಲ್ಲ. ಸೊ ನನ್ಗೆ ಏನ್ ಬೇಕು, ಎಲ್ಲದಕ್ಕೂ ನನಗೆ ಏನ್ ಬೇಕು, ಬಾರ್ಡರ್ಸ್ ಬೇಕು. ಸರ್ ಎಲ್ಲದಕ್ಕೂ ಬೇಡ, ನನಗೆ ಬರೀ ಟಾಪು ಮತ್ತೆ ಬಾಟಮ್ ಬೇಕು. ಟಾಪು ಬಾಟಮ್ ಕೊಟ್ರೆ ಏನಾಗುತ್ತೆ ನೋಡಿ, ಸಿ ಬರೀ ಮೇಲ್ಗಡೆ ಲೈನು ಮತ್ತೆ ಈ ಲೈನ್ ಮಾತ್ರ ಬರುತ್ತೆ. ನನಗೆ ಬರೀ ಇಷ್ಟು ಮಾತ್ರ ಬೇಕು ಅಂದ್ರೆ ಏನ್ ಮಾಡ್ತೀನಿ, ಮತ್ತೆ ಇಲ್ಲಿ ಬಾಟಮ್ ಕೊಡ್ತೀನಿ. ಸಿ ನನಗೆ ಇಷ್ಟಕ್ಕೆ ಮಾತ್ರ ಏನಾಯ್ತು, ಕಾಲಮ್ ಬಂತು. ಏನೋ ಆ ರೋಗೆ ಮಾತ್ರ ಏನಾಯ್ತು, ಆ ಬಾರ್ಡರ್ ಬಂತು. ಸೊ ನನಗೆ ಇದೆಲ್ಲ ಬೇಡ, ನಾನು ಫುಲ್ ಬೇಕು ಅಂತ ಅಂದ್ರೆ ಏನ್ ಮಾಡ್ತೀನಿ ನಾನು, ಸೊ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಲ್ ಬಾರ್ಡರ್ಸ್ ಅಂತ ಕೊಟ್ರೆ ಏನಾಗುತ್ತೆ, ನಿಮ್ಗೆ ಬಾರ್ಡರ್ ಕಾಣಿಸುತ್ತೆ. ಐ ಥಿಂಕ್ ನಿಮ್ಗೆ ವಿಸಿಬಿಲಿಟಿ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅವಾಗ. ಐ ಥಿಂಕ್ ಇವಾಗ ಪ್ಲಸ್ ಹಾಕಿ ಎಲ್ಲಕ್ಕೂ ಬಾರ್ಡರ್ ಕೊಟ್ಮೇಲೆ ಚೆಕ್ಸ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಸ್ಕ್ರೀನ್ ಅಲ್ಲಿ. ಈ ತರ ಏನ್ ಮಾಡ್ತೀರಾ, ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ. ಬಾರ್ಡರ್ ಕೊಡೋದು, ಬಾಟಮ್, ಟಾಪ್, ಲೆಫ್ಟ್, ರೈಟ್, ಬಾರ್ಡರೇ ಬೇಡ ಅನ್ನೋದು, ಎಲ್ಲದಕ್ಕೂ ಬಾರ್ಡರ್ ಕೊಡೋದು, ಔಟ್ ಸೈಡ್ ಬಾರ್ಡರ್ ಮಾತ್ರ ಕೊಟ್ಕೊಳ್ಳೋದು, ಥಿಕ್ ಔಟ್ ಸೈಡ್ ಬಾರ್ಡರ್ ಅಂತ. ಥಿಕ್ ಔಟ್ ಸೈಡ್ ಬಾರ್ಡರ್ ಕೊಟ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಕಾರ್ನರ್ ಗಳು ಏನಾಗುತ್ತೆ ಸ್ವಲ್ಪ ಥಿಕ್ನೆಸ್ ಅಲ್ಲಿ ಬರುತ್ತೆ. ಈಗ ನೋಡಿ ಇಲ್ಲಿ ನಾನು ಒಂದ್ ಸೆಲ್ ಸೆಲೆಕ್ಟ್ ಮಾಡಿದೆ, ಅದ್ರದ್ದು ಮಾತ್ರ ನೋಡಿ ಬಾಕ್ಸ್ ಹೈಲೈಟ್ ಆಗಿದೆಯಲ್ಲ, ಆ ತರ. ನನಗೆ ಫುಲ್ ಟೇಬಲ್ ನ ಔಟರ್ ಕಾಲಮ್ಸ್ ಗಳೆಲ್ಲ ನಂಗೆ ಥಿಕ್ ಬಾರ್ಡರ್ ಬೇಕಂದ್ರೆ ಏನ್ ಮಾಡ್ತೀನಿ ನೋಡಿ. ಸೊ ನಿಮ್ಗೆ ಅಬ್ಸರ್ವ್ ಮಾಡಿದ್ರ ಸ್ವಲ್ಪ ಲೈನ್ ಏನಾಗಿದೆ, ತುಂಬಾ ಸ್ವಲ್ಪ ದಪ್ಪನಾಗಿ ಏನಾಗಿದೆ, ತಿಕ್ಕಾಗಿ ಏನಾಗಿದೆ, ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದನ್ನ ಏನಂತ ಕರಿತೀರಾ, ಥಿಕ್ ಔಟ್ ಸೈಡ್ ಬಾರ್ಡರ್ ಅಂತ ಕರೀತೀರಾ. ಬಾಟಮ್ ಡಬಲ್ ಬಾರ್ಡರ್ ಅಂತ. ಬಾಟಮ್ ಡಬಲ್ ಬಾರ್ಡರ್ ಅಂದ್ರೆ ನೋಡಿ ಏನಾಗುತ್ತೆ, ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಸೊ ನನಗೆ ಬಾಟಮ್ಗೆ ಏನ್ ಬೇಕು, ಡಬಲ್ ಬಾರ್ಡರ್ ಬೇಕು. ಸೊ ಡಬಲ್ ಬಾರ್ಡರ್ ಕೆಳಗಡೆ 2 ಲೈನ್ಸ್ ಕಾಣಿಸ್ತಾ ಇದೆಯಾ ನಿಮ್ಗೆ, ಇಸ್ ಇಟ್ ವಿಸಿಬಲ್? ಈ ಕೆಳಗಡೆ ಕೌಂಟ್ ಇಫ್ ಕೆಳಗಡೆ 2 ಡಬಲ್ ಲೈನ್ ಕಾಣಿಸ್ತಾ ಇಲ್ವಾ ನಿಮ್ಗೆ? ಹಾ, ಸೊ ಅದು ಏನು ಅಂತ ಅಂದ್ರೆ ಕೆಳಗಡೆ ರೋ ಅಲ್ಲಿ ಡಬಲ್ ಬಾರ್ಡರ್ ಬೇಕು ಅಂತ ಅಂದ್ರೆ. ಹಾಗೆ ನಿಮ್ಗೆ ಬಾಟಮ್ ಅಲ್ಲಿ ತುಂಬಾ ದಪ್ಪ ಬೇಕು, ಟಾಪ್ ಬಾಟಮ್ ಅಲ್ಲಿ ಬೇಕು, ಟಾಪ್ ಅಲ್ಲಿ ಮಾತ್ರ ಸಿಂಗಲ್ ಲೈನು, ಥಿಕ್ ಬಾಟಮ್ ಬಾರ್ಡರ್ ಬೇಕು. ಈ ತರ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈ ಒಂದು ಆಪ್ಷನ್ಗಳನ್ನ ಯೂಸ್ ಮಾಡ್ಬೋದು. ಸೊ ಇವೆಲ್ಲವೂ ಮಾಡೋ ಉದ್ದೇಶ ಏನು ಅಂತ ಅಂದ್ರೆ ನಿಮ್ಮ ಓವರ್ ಆಲ್ ಏನೋ ನಿಮ್ಮ ಟೇಬಲ್ ಅಂತ ತುಂಬಾ ನೋಡಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತೀರಾ, ಈ ಒಂದು ಕೆಲಸ ಮಾಡ್ಕೊಳ್ತೀರಾ ಅಷ್ಟೇ. ಈಗ ನಾನು ಯಾವುದೋ ಒಂದು ಕಲರ್ ಕೊಡ್ತೀನಿ ನೋಡಿ. ಸೊ ಕಲರ್ ಕೊಟ್ರೆ ಏನಾಗುತ್ತೆ, ಐ ಥಿಂಕ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಐ ಥಿಂಕ್ MS ವರ್ಡ್ಗೆ ನಾನು ಕಾಪಿ ಪೇಸ್ಟ್ ಮಾಡಿದ್ರೆ ಐ ಥಿಂಕ್ ಅಲ್ಲಿ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ. ನೋಡಿ, ಸೊ ನಾನೇನೋ ಲೈಟಾಗಿ ಚೇಂಜಸ್ ಮಾಡ್ತೀನಿ. ಗೊತ್ತಿಲ್ಲ ನಿಮ್ಗೆ ಅದು ನೀಟಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ, ಬಿಕಾಸ್ ನಿಮಗೆ ತುಂಬಾ ಮೈನರ್ ಚೇಂಜಸ್ಗಳು ಆಗ್ತಾ ಇರುತ್ತೆ ಈ ಒಂದು ಏನೋ ಈ ಕರೆಕ್ಷನ್ಸ್ಗಳು ನಾನು ಏನೇನು ಮಾಡ್ತಾ ಇದ್ದೀನಿ ಅದರಲ್ಲಿ. ಸೊ ಆ ರೀತಿ ನೀವು ಯಾವ್ದು ರೀತಿ ಬೇಕೋ ಆ ರೀತಿ ಏನ್ ಮಾಡ್ಕೊಳ್ತಾ ಹೋಗ್ಬೋದು. ನೀವು ನಿಮ್ಮ ಒಂದು ಕಲರಿಂಗ್ಸ್ಗಳನ್ನ ಏನ್ ಮಾಡ್ಬೋದು, ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ರೆಡ್ ಕಾಣಿಸ್ತಾ ಇದೆ ನಿಮ್ಗೆ, ರೆಡ್ ಔಟರ್ ಬಾರ್ಡರ್ ಕಾಣಿಸ್ತಾ ಇದೆಯಾ? ಓಕೆ,
ಸೊ ಈ ತರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಲೈನ್ಮೆಂಟ್ಗಳನ್ನ ನೀವೇನ್ ಮಾಡ್ಕೋಬಹುದು, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಅಟ್ರಾಕ್ಟಿವ್ ಆಗಿ ಮಾಡ್ಕೊಳ್ಳೋಕ್ಕೆ ಈ ಬಾರ್ಡರ್ ಮತ್ತೆ ಶೇಡಿಂಗ್ ಅನ್ನೋ ಆಪ್ಷನ್ ನ ಯೂಸ್ ಮಾಡ್ತೀರಾ. ಸಿ ಹೋಪ್ ನಾನು ಮಾಡ್ತಿರೋದು ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತಲ್ಲ. ಒಂದ್ ಕೆಲಸ ಮಾಡಿ, ಲಲಿತಾ, ನಿಮ್ಗೆ ಹೆಂಗ್ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನನ್ನ ವಾಟ್ಸಪ್ಗೆ ಸೆಂಡ್ ಮಾಡಿ ಇವಾಗ. ಐ ವಾಂಟ್ ಟು ಸಿ ವೆದರ್ ಇಟ್ ಈಸ್ ಪ್ರಾಪರ್ಲಿ ವಿಸಿಬಲ್ ಟು ಯು ಆಲ್ ಅಂತ. ಕಳ್ಸಿದ್ರಾ? ಸಿ ಈ ತರ ನೀವು ನಿಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಏನ್ ಮಾಡ್ಕೊಳ್ತಾ ಹೋಗ್ಬೋದು, ನೀವು ಚೇಂಜಸ್ಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಟ್ ಈಸ್ ವಾಟ್ ಏನೋ ನಿಮ್ಮ ಏನೋ ಈ ಬಾರ್ಡರ್ಸ್ ಅನ್ನೋ ಒಂದು ಆಪ್ಷನ್ ಇರುವಂತದ್ದು. ಓಕೆ ಫೈನ್, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಏನು ತೊಂದರೆ ಇಲ್ಲ. ಓಕೆ ಡನ್. ಯಾ ಸೊ ಇದು ಏನು ನಿಮ್ಮ ಬಾರ್ಡರ್ಸ್ಗಳಲ್ಲಿ ನೀವು ಮಾಡ್ಕೊಳ್ಬೋದಾ ಅಂತ ಏನೇನೋ ಚೇಂಜಸ್ಗಳು ಮಾಡ್ಕೋಬಹುದು. ಸೊ ನೀವು ಒಂದ್ಸಲಿ ನೀಟಾಗಿ ಎಲ್ಲಾದ್ರೂ ಎಕ್ಸೆಲ್ ಅಲ್ಲಿ ಕೂತ್ಕೊಂಡಾಗ ಇದೆಲ್ಲ ಆಪ್ಷನ್ಸ್ಗಳನ್ನ ಟ್ರೈ ಮಾಡಿ. ಇಟ್ ವಿಲ್ ಬಿ ನೈಸ್ ಟು ಸಿ ಹೌ ಎಕ್ಸಾಕ್ಟ್ಲಿ ಇಟ್ ಲುಕ್ಸ್ ಅಂತ. ಓಕೆ ನಾ ಸೊ ಈ ತರ ನೀವೇನ್ ಮಾಡ್ಬೋದು, ಬಾರ್ಡರ್ಸ್ಗಳನ್ನ ಕೊಟ್ಕೊಂಡು ಅದಕ್ಕೆ ನೀವು ಯಾವ್ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರಗಳನ್ನ ಏನ್ ಮಾಡ್ಬೋದು, ಸೊ ಮಾಡ್ತಾ ಹೋಗ್ಬೋದು. ಇದಾದ್ಮೇಲೆ ಬಂದು ನಿಮ್ಗೆ ಈ ಶೇಡಿಂಗ್ ಬರೋ ಒಂದು ಆಪ್ಷನ್ ಇದೆ. ಈ ಶೇಡಿಂಗ್ ಆಪ್ಷನ್ ಏನು ಅಂತ ಅಂದ್ರೆ ನಿಮ್ಮ ಒಂದು ಹೈಲೈಟರ್ ಪಾರ್ಟ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಐ ಥಿಂಕ್ ನೋಡಿ ಇಲ್ಲಿ. ಸೊ ನಾನೇನ್ ಮಾಡಿದ್ದೀನಿ, ಬ್ಲ್ಯಾಕ್ ಶೇಡಿಂಗ್ ಕೊಟ್ಬಿಟ್ಟು ಇದಕ್ಕೆ ವೈಟ್ ನ ಕೊಡ್ತೀನಿ. ಸಿ ಅಥವಾ ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ, ಸಮಥಿಂಗ್ ಲೈಕ್ ಒಂಥರ ಆರೆಂಜ್ ಮೆರೂನಿಶ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನನಗೆ ಲೈನ್ ಕಲರ್ ಎಲ್ಲ ಆಟೋಮೆಟಿಕ್ ಬ್ಲ್ಯಾಕ್ ಅಲ್ಲಿ ಇರಬೇಕು. ಓಕೆ ಸೊ ನಾನು ಆ ಹೆಡರ್ ಮಾತ್ರ ಏನ್ ಮಾಡಿದೆ, ನಾನು ಕಲರ್ ಕಾಂಬಿನೇಷನ್ಗಳನ್ನ ಕೊಟ್ಕೊಂಡೆ ಅಷ್ಟೇ. ಸೊ ಈ ತರ ನೀವೇನ್ ಮಾಡ್ತೀರಾ, ಶೇಡಿಂಗ್ ಆಪ್ಷನ್ ಯೂಸ್ ಮಾಡ್ಕೊಳ್ತೀರಾ. ಜಸ್ಟ್ ನಾನು ಕಂಟ್ರೋಲ್ Z ಕೊಡ್ತಾ ಇದ್ದೀನಿ. ಕಂಟ್ರೋಲ್ Z ಅಂದ್ರೆ ಏನು, ಎಲ್ಲ ಅಂಡು ಮಾಡ್ತಾ ಇದ್ದೀನಿ. ಓಕೆ ಫೈನ್, ನನ್ನ ಬ್ಯಾಕ್ ಗ್ರೌಂಡಿಗೆ ಬಂದೆ. ನನ್ನ ಪ್ರೀವಿಯಸ್ ಪಾರ್ಟ್ ಹೆಂಗಿತ್ತು ಆ ರೀತಿ ನನ್ನ ಡಿಸ್ಪ್ಲೇ ಕಾಣಿಸ್ಕೊಳ್ತಾ ಇದ್ದೀನಿ ಇವಾಗ. ಐ ಗೋ ಬ್ಯಾಕ್. ಫೈನ್. ಸೊ ಇಲ್ಲಿ ತನಕ ವಾಪಸ್ ಹೋದೆ ನಾನು. ನನಗೆ ಇದೆರಡು ಹೈಲೈಟ್ ಆಗಬೇಕು, ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು ಕಲರ್ ಕಾಂಬಿನೇಷನ್ಗಳನ್ನ ಕೊಟ್ಕೊಳ್ತೀನಿ. ಸೊ ಹೆಂಗೆ ಈ ತರ ಕೊಟ್ಕೊಳ್ತೀನಿ. ಓಕೆ ನನಗೆ ಸೀರಿಯಲ್ ಪೋರ್ಷನ್ ನನಗೆ ಈ ರೀತಿ ಕಾಣಿಸೋದು ಬೇಡ. ಸೊ ನನಗೆ ಈ ನಂಬರ್ಸ್ಗಳಿಗೆ ಒಂದು ಕಲರ್ ಕಾಂಬಿನೇಷನ್ ಕೊಡಬೇಕು. ಸೊ ನಾನು ಏನ್ ಮಾಡ್ತೀನಿ, ಕಲರ್ ಕಾಂಬಿನೇಷನ್ಗಳನ್ನ ಕೊಟ್ಕೊಳ್ತೀನಿ. ಓಕೆ ಫೈನ್. ಸೊ ಅದಾದ್ಮೇಲೆ ನಾನು ಕೋಡ್ಗೆ ಒಂದು ಕಲರ್ ಕೊಟ್ಕೋಬೇಕು. ಸೊ ಕೋಡ್ಗೆ ಒಂದು ಕಲರ್ ಕೊಟ್ಕೊಳ್ತೀನಿ ನಾನು. ನೆಕ್ಸ್ಟ್ ನಾನು ರಿಜಿಸ್ಟರ್ ನಂಬರ್ಗೆ ಒಂದು ಕಲರ್ ಕೊಟ್ಕೊಳ್ಬೇಕು. ಸೊ ರಿಜಿಸ್ಟರ್ ನಂಬರ್ಗೆ ಏನ್ ಮಾಡ್ತೀನಿ, ಒಂದು ಕಲರ್ನ ಕೊಟ್ಕೊಳ್ತೀನಿ. ನಾನು ಸ್ಟೂಡೆಂಟ್ಸ್ ನೇಮ್ಗೆ ಒಂದು ಕಲರ್ ಕೊಟ್ಕೊಳ್ಬೇಕು. ಸೊ ಕೊಟ್ಕೊಳ್ತೀನಿ ನಾನು. ಸೊ ನನಗೆ ಈ ಮಾರ್ಕ್ಸ್ ಏನಿದೆ ಇಷ್ಟಕ್ಕೂ ನಾನು ಸಪ್ರೇಟ್ ಆಗಿ ಒಂದು ಕಲರ್ ಕಾಂಬಿನೇಷನ್ ಕೊಟ್ಕೊಳ್ಬೇಕು. ಸೊ ಏನ್ ಮಾಡ್ತೀನಿ, ಐ ಜಸ್ಟ್ ಗಿವ್ ದಿಸ್ ಕಲರ್. ನನಗೆ ಇದೆಲ್ಲವೂ ಏನಾಗಿದೆ, ಮಾರ್ಕ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಈ ಮಾರ್ಕ್ಸ್ನೆಲ್ಲ ನಾನು ಏನ್ ಮಾಡ್ಬೇಕೀಗ, ಐ ವಾಂಟ್ ಟು ಪುಟ್ ಇಟ್ ಇನ್ ಲಿಟಲ್ ಹೈಲೈಟರ್ ಕಾಣಿಸೋ ಸಾಂಗ್ ಮಾಡಬೇಕು, ಮಾಡ್ಕೊಳ್ತೀನಿ. ನೆಕ್ಸ್ಟ್ ನನ್ನ ಆವ್ರೇಜ್ ಪಾರ್ಟ್ನು ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಕೋಬೇಕು. ಸೊ ಕಲರ್ ಕಾಂಬಿನೇಷನ್ ಕೊಟ್ಕೊಳ್ತೀನಿ. Even I'll make this count also. I'll change the color. Now maximum ಕೊಟ್ಕೊಳ್ಬೇಕು. So I'll change it to now another color somewhere like this. ಅದಾದ್ಮೇಲೆ I'll change this also. I'll put some other. See, ಇವು ಏನೋ ಲೈಕ್ ನಿಮ್ಮ ಕಲರ್ ಶೇಡಿಂಗ್ ಕೊಡುವಂಥದ್ದು ಅಷ್ಟೇ. ಯೂಶಲಿ ಏನು ಅಂತ ಅಂದ್ರೆ, ಐ ಥಿಂಕ್ ನೀವು ಪ್ರಾಜೆಕ್ಟ್ ವರ್ಕ್ನೆಲ್ಲ ಮಾಡ್ತಾ ಇದ್ದೀರಾ. ಸೊ ಪ್ರಾಜೆಕ್ಟ್ ವರ್ಕ್ನ ಮಾಡಬೇಕಾದಾಗ ಮೇಕ್ ಶೂರ್ ದಟ್ ನೀವು ನಿಮ್ಮ ಈ ಹೈಲೈಟರ್ಗಳು ಕಲರ್ ಕಾಂಬಿನೇಷನ್ ಏನು ಕೊಡ್ತಿರಲ್ಲ, ಈ ಕಲರ್ ಕಾಂಬಿನೇಷನ್ ಕೊಡಬೇಕಾದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಲೈಕ್
ನೀವು ಕೊಡೋ ಕಲರ್ ಕಾಂಬಿನೇಷನ್ ಏನಾಗಬೇಕು ಅಂತ ಅಂದ್ರೆ ಒಳಗಡೆ ಇರುವಂತ ಕಂಟೆಂಟ್ಸ್ ಕಾಣೋ ಹಾಗೆ ಏನ್ ಮಾಡಬೇಕು ಕೊಡಬೇಕು. ಈಗ ಅಕಸ್ಮಾತ್ ನೋಡಿ ನಾನು ಇವಾಗ ಈ ಜಾಗದಲ್ಲಿ ಇದನ್ನ ತಗೊಂಡು ನಾನು ಏನ್ ಮಾಡ್ತೀನಿ ನೋಡಿ, ಈ ತರ ಕೊಟ್ರೆ ಏನಾಗುತ್ತೆ ಗೊತ್ತಾ, ನಿಮ್ಗೆ ಹೈಲೈಟ್ ಆಗಿ ಕಾಣಿಸಲ್ಲ ನಿಮ್ಗೆ ಒಳಗಡೆ ಬರ್ದಿರುವಂತ ಕಂಟೆಂಟ್ಸ್. ಈ ತರ ಕೊಟ್ಮೇಲೆ ಏನ್ ಮಾಡಿ, ಐದರ್ ನೀವು ಫಾಂಟ್ ಕಲರ್ನೇ ಚೇಂಜ್ ಮಾಡಿಬಿಡಿ. ಸಿ, ಫಾಂಟ್ ಕಲರ್ ಚೇಂಜ್ ಮಾಡಿದ್ರೆ ನನಗೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸೊ ವ್ಯಾಲ್ಯೂಸ್ಗಳು ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗ್ತವೆ. ಇಸ್ ದಿಸ್ ಕ್ಲಿಯರ್? ಬಾರ್ಡರ್ಸ್ ಅಂಡ್ ಶೇಡಿಂಗ್ ಗೊತ್ತಾಯ್ತಾ ನಿಮ್ಗೆ ಏನಕ್ಕೆ ಯೂಸ್ ಮಾಡೋದು ಅಂತ? ಓಕೆ, ಫೈನ್. ಸೊ ಈ ತರ ನೀವೇನ್ ಮಾಡ್ತಾ ಹೋಗ್ತೀರಾ, ಈ ಬಾರ್ಡರ್ಸ್ ಶೇಡಿಂಗ್ಸ್ಗಳನ್ನೆಲ್ಲ ಕೊಟ್ಕೊಂಡು ಸೊ ಯು ವಿಲ್ ಲರ್ನ್ ಹೌ ಎಕ್ಸಾಕ್ಟ್ಲಿ the border and shading will going to be applied here. ಸೊ ಅಲ್ಲಿಗೆ ನಿಮಗೆ ಈ ಬಾರ್ಡರ್ಸ್ ಅಂಡ್ ಶೇಡಿಂಗು ಸಹ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಐ ಜಸ್ಟ್ ಹೈಲೈಟ್ ಇಟ್ ದಿಸ್ ಆಲ್ಸೋ. ಓಕೆ, ಡನ್. ಇದಾದ್ಮೇಲೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ಇವತ್ತು ಮಾತಾಡಲೇಬೇಕು. ಅದು ಒಂದು ಮಾತಾಡಿ ನಾನು ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ. ಅದು ಯಾವುದು ಅಂತ ಅಂದ್ರೆ ಚಾರ್ಟ್ಸ್. ಸರ್ ಏನಿದು ಚಾರ್ಟ್ಸ್? ಐ ಥಿಂಕ್ ನಿಮ್ಮ ಪ್ರಾಜೆಕ್ಟ್ ವರ್ಕಲ್ಲಿ ನೀವು ತುಂಬಾ ಕಂಪಲ್ಸರಿಯಾಗಿ ಎಲ್ಲರೂ ಯೂಸ್ ಮಾಡುವಂಥ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಯು ಕಾಲ್ಡ್ ಐಟಮ್ ಅಥವಾ ಕಾನ್ಸೆಪ್ಟ್ ಅಂತ ಕರಿಬೋದು. ಸೊ ಅದೇನೇ ಯಾವುದು, ನಿಮ್ಮ ಚಾರ್ಟ್. ಚಾರ್ಟ್ನ ಹಾಕುವಂಥದ್ದು ಯಾವ ರೀತಿ ಚಾರ್ಟ್ನ ಯೂಸ್ ಮಾಡ್ತೀರಾ? ಸೊ ಈ ಚಾರ್ಟ್ನ ಯಾವ ರೀತಿ ನೀವು ಅಪ್ಲೈ ಮಾಡ್ತಾ ಹೋಗ್ತೀರಾ ಅಂತ. ರಿಮೆಂಬರ್ ಆಲ್ವೇಸ್, ಲೈಕ್ ಚಾರ್ಟನ್ನು ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವುದನ್ನ ನೀವು ಚಾರ್ಟಲ್ಲಿ ತೋರಿಸ್ಬೇಕು ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾಕೆ ಅಂತ ಅಂದ್ರೆ, ನೀವು ಆ ಟೇಬಲ್ ನೀವು ಪ್ರಾಪರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಸೊ ಆಟೋಮೆಟಿಕ್ ಆಗಿ ನಿಮ್ಮ ರಿಸಲ್ಟು ಪ್ರಾಪರ್ ಆಗಿ ವಿಸಿಬಿಲಿಟಿ ಸಿಗಲ್ಲ. ಓಕೆ, ಹೋಪ್ ನಾನು ನಿಮ್ಗೆಲ್ಲರಿಗೂ ಮಾತಾಡ್ತಿರೋದು ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಓಕೆ, ಫೈನ್. ನಾವು ಈ ಒಂದು ಚಾರ್ಟ್ ಏನು ಅನ್ನೋದು ಅಂತ ಅಂದ್ರೆ, ಯಾವಾಗಲೂ ಅಷ್ಟೇ ನಿಮ್ಮ ಒಂದು ಇನ್ಫಾರ್ಮೇಶನ್ ನೀವೇನು ಕೊಡ್ತಾ ಇದ್ದೀರಾ ಅದನ್ನ ಒಂದು ಪಿಕ್ಟೋರಿಕಲ್ ಗ್ರಾಫಿಕಲ್ಲಿ ನೀವು ತೋರಿಸ್ಬೇಕು ಅಂತ ಅಂದಾಗ ಈ ಒಂದು ಆಪ್ಷನ್ನ ಯೂಸ್ ಮಾಡ್ತೀರಾ. ಅಥವಾ ನಿಮ್ಮ ಒಂದು ಚಾರ್ಟನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ನೀವು ನೋಡಿದ ತಕ್ಷಣನೇ ನೀವು ಅನಾಲಿಸಿಸ್ ಮಾಡ್ಬೋದು, ಹೇಳ್ಬೋದು ಏನಾಗ್ತಾ ಇದೆ, ಏನ್ ಕಾಣಿಸ್ತಾ ಇದೆ, ಏನ್ ಕಾಣಿಸ್ತಾ ಇಲ್ಲ ಅನ್ನೋದನ್ನ ಈಸಿಯಾಗಿ ಏನ್ ಮಾಡ್ಬೋದು ನೀವು, ಸೊ ಹೇಳ್ಬಿಡ್ಬೋದು. ಸೊ ಅಂದ್ರೆ ನಿಮ್ಗೆ ಆ ಒಂದು ಆಪ್ಷನ್ನ ಏನ್ ಮಾಡ್ತಾರೆ, ಸೊ ಕೊಡ್ತಾರೆ. ಏನಂತ? ಓಕೆ, ಏನಂತ? ಓಕೆ, ಈ ಚಾರ್ಟ್ ನೋಡಿದ ತಕ್ಷಣ ನನಗೆ ಏನಂತ ಗೊತ್ತಾಯ್ತು, ಓಕೆ ಹಿಂಗೆ ಈ ತರ ಒಂದು ಏನೋ ಇಮೇಜಸ್ಗಳಿದಾವೆ ಅನ್ನೋದೆಲ್ಲ ಏನಾಗುತ್ತೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಸುಮ್ಮನೆ ನಾನು ಯಾವ್ದಾದ್ರು ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಐ ಥಿಂಕ್ ಒಂದು ಸಿಂಪಲ್ ಗೂಗಲಿಂದ ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋದು ಒಂದು ಪಿಕ್ಟೋರಿಯಲ್ ಗ್ರಾಫ್ನ ಸೊ ಯಾವ ರೀತಿ ಇರುತ್ತೆ ಅಂತ. ಓಕೆ, wait a minute, I'm just checking out. Okay, ಓಕೆ, ನನಗೆ ಈ ವಿಷನ್ ಕಾಣಿಸ್ತಾ ಇದೆಯಾ ಹೇಳಿ ನನಗೆ? ಈ ಇಮೇಜ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಈ ಇಮೇಜ್ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ, ಓವರ್ ಆಲ್ ಕಂಟ್ರಿಯ ಪಾಪ್ಯುಲೇಷನ್ ಅಲ್ಲಿ ಯಾವ್ಯಾವ ಏಜ್ ಗ್ರೂಪರು ಎಷ್ಟೆಷ್ಟು ಪಾಪ್ಯುಲೇಷನ್ ಇದೆ ಅಂತ. ಅಥವಾ ಸುಮ್ಮನೆ ಒಂದು ಸಣ್ಣದಾಗಿ ಎಕ್ಸಾಂಪಲ್ ತಗೊಳ್ರೆ, 1,000 ಜನದಲ್ಲಿ ಎಷ್ಟು ಜನ 20ರಿಂದ 25 ವರ್ಷದವ್ರು ಇದ್ದಾರೆ, 26ರಿಂದ 30 ವರ್ಷದೊಳಗಡೆ ಇದ್ದಾರೆ, 31ರಿಂದ 35 ವರ್ಷದೊಳಗಡೆ ಇದ್ದಾರೆ, 36ರಿಂದ 40 ವರ್ಷದೊಳಗಡೆ ಇದ್ದಾರೆ, ಹಾಗೆ ಮೋರ್ ದ್ಯಾನ್ 40 ಇಯರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಟೇಬಲ್ ನೀವು ಆಲ್ರೆಡಿ ಮಾಡಿರ್ತೀರಾ. ಬಿಕಾಸ್ ನೀವೆಲ್ಲರೂ ಪ್ರಾಜೆಕ್ಟ್ ವರ್ಕ್ನ ಮಾಡ್ತಿದ್ದೀರಾ, ತುಂಬಾ ಜನ ಪ್ರೈಮರಿ ಡಾಟಾ ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ. ಸೊ ನೀವು ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ತೀರಾ ಜನಗಳಿಂದ. ಈಗ ಫಾರ್ ಎಕ್ಸಾಂಪಲ್ 100 ಜನದಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ, ಎಷ್ಟು ಜನ 20ರಿಂದ 25 ವರ್ಷದೊಳಗಡೆ ಇದ್ದಾರೆ, ಎಷ್ಟು ಜನ 26ರಿಂದ 30 ವರ್ಷದೊಳಗಡೆ ಇದ್ದಾರೆ, ಎಷ್ಟು ಜನ 31ರಿಂದ 55, 36ರಿಂದ 40, ಹಾಗೆ ಮೋರ್ ದ್ಯಾನ್ 40 ಇಯರ್ಸ್ ಎಷ್ಟು ಜನ ಇದ್ದಾರೆ.
ಇದನ್ನ ನೀವು ಏನ್ ಮಾಡ್ತೀರಾ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಂದು ಟೇಬಲ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಏನೋ ಕೆಲವರೆಲ್ಲ ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡ್ತೀರಾ, ಕ್ರಿಯೇಟ್ ಮಾಡಿ ಜನಗಳು ಕಳಿಸ್ತೀರಾ, ಅವರೆಲ್ಲ ಫಿಲ್ ಮಾಡ್ತಾರೆ. ಅದ್ರಲ್ಲಿ ನೀವು ಒಂದು ಆಪ್ಷನ್ ಕೊಟ್ಟಿರ್ತೀರಾ, ಏನನ್ನ 20ರಿಂದ 25, 26ರಿಂದ 30, 31ರಿಂದ 35, 36ರಿಂದ 40 ಆಪ್ಷನ್ ಕೊಟ್ಟಿರ್ತಾರೆ ನಿಮ್ಗೆ. ಸೊ ಕೊಟ್ಟ ಮೇಲೆ ಏನಾಗುತ್ತೆ, ನೀವು ಅದನ್ನ ಕಳಿಸ್ಕೊಟ್ಟ ಮೇಲೆ ಜನ ಏನ್ ಮಾಡ್ತಾರೆ, ಟಿಕ್ ಮಾಡ್ತಾರೆ. ನಾನು 31ರಿಂದ 35 ಒಳಗಡೆ ಇದ್ದೀನಿ, ನಾನು ಅದನ್ನ ಟಿಕ್ ಮಾಡ್ತೀನಿ. ನೀವು 20ರಿಂದ 25 ಒಳಗಡೆ ಇದ್ರೆ ಅದನ್ನ ನೀವು ಟಿಕ್ ಮಾಡ್ತೀರಾ. ಈ ತರ ಟಿಕ್ ಎಲ್ಲ ಮಾಡಿದ್ಮೇಲೆ ನಿಮ್ಗೆ ಆ ಡಾಟಾ ಸಿಗುತ್ತಲ್ಲ, ಅದೆಲ್ಲ ಏನಾಗಿರುತ್ತೆ, ಟೇಬಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಬಟ್ ನಾನು ಟೇಬಲ್ ನೋಡಿದ ತಕ್ಷಣ ನನಗೆ ಗೊತ್ತಾಗಲ್ಲ ಎಷ್ಟು ಪರ್ಸೆಂಟೇಜ್ ಜನ 20ರಿಂದ 25 ವರ್ಷದೊಳಗಡೆ ಇದ್ದಾರೆ, 26ರಿಂದ 30 ವರ್ಷದೊಳಗಡೆ ಇದ್ದಾರೆ ಅಂತ. ಅದನ್ನ ನೀವು ಮಾಡಬೇಕು ಅಂತ ಅಂದ್ರೆ ಈ ಒಂದು ಚಾರ್ಟ್ ಅನ್ನೋ ಒಂದು ಆಪ್ಷನ್ ನೀವು ಯೂಸ್ ಮಾಡ್ಬೇಕಾಗತ್ತೆ. ನಾವು ಅದಕ್ಕೆ ನಾನು ಈ ಡಯಾಗ್ರಾಮ್ ನ ತೋರಿಸಿದ್ದು. ಈ ಡಯಾಗ್ರಾಮ್ ನೋಡಿದ ತಕ್ಷಣ ನಮ್ಗೆ ಈಸಿಯಾಗಿ ಹೇಳ್ಬೋದು. ಯಾರಾದ್ರೂ ಒಬ್ರು ಹೇಳಕ್ಕಾಗತ್ತೆ ಈ ಡಯಾಗ್ರಾಮ್ ನ ನೋಡಿ ಏನ್ ಹೇಳ್ತಾ ಇದೆ ಇದು ಅಂತ, ಇಫ್ ಪಾಸಿಬಲ್? ಹಾ, ಯಾರಾದ್ರೂ ಹೇಳಿ ಈ ಡಯಾಗ್ರಾಮ್ ನ ನೋಡಿದ ತಕ್ಷಣ ಏನ್ ಗೊತ್ತಾಗತ್ತೆ ಅಂತ. ವೆರಿ ಗುಡ್. ಹಾ, ಹಾ. ಸೊ ಅಲ್ಲಿಗೆ ನನಗೆ ಕ್ಲಾರಿಟಿ ಸಿಕ್ಬಿಡ್ತು ಏನಂತ. ಓಕೆ, ನಾನು 100 ಜನ ಪಾಪ್ಯುಲೇಷನ್ ನಾನು ಏನಾದ್ರೂ ಫೀಡ್‌ಬ್ಯಾಕ್ ತಗೊಂಡಿದ್ರೆ ಅಥವಾ 100 ಜನ ನನ್ನ ಕ್ವೆಶ್ಚನರ್‌ನ ಫಿಲ್ ಮಾಡಿದ್ದಾರೆ ಅಂದ್ರೆ 100 ಜನದಲ್ಲಿ 64 ಜನ ದೇ ಆರ್ ಇನ್ ದ ಬಿಟ್ವೀನ್ ದ ಏಜ್ ಗ್ರೂಪ್ ಬಿಟ್ವೀನ್ 20 ಟು 25. 26ರಿಂದ 30 ಬರೀ 19%, ಅಂದ್ರೆ 100ಕ್ಕೆ ಬರೀ 19 ಜನ ಮಾತ್ರ. 31ರಿಂದ 35 ಬರೀ 7 ಜನ ಇದ್ದಾರೆ. 36ರಿಂದ 40 ಬರೀ 3%, ಅಂದ್ರೆ 100ಕ್ಕೆ ಬರೀ 3 ಜನ ಇದ್ದಾರೆ. ಮೋರ್ ದ್ಯಾನ್ 40 ಇಯರ್ಸ್ ಬಂದು 7% ಇದೆ. ಸೊ 100ಕ್ಕೆ 7 ಜನ. ನೋಡಿ, ಈಗ ನೀವೇನೆ ಏನೂ ಗೊತ್ತಿಲ್ದೇನೆ ಯಾವ ವಿಚಾರದ ಬಗ್ಗೆ ಮಾತಾಡ್ತೀವಿ ಅಂತ ಗೊತ್ತಿಲ್ದೇನೆ ಸುಮ್ನೆ ನೀವು ಏನ್ ಮಾಡಿದ್ರಿ, ಇಮೇಜ್ ನೋಡಿದ ತಕ್ಷಣ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡ್ತು ಏನಂತ. ಓಕೆ, ಎಷ್ಟು ಜನ ಈ ಒಂದು ಪಾಪ್ಯುಲೇಷನ್ ಅಲ್ಲಿ 20ರಿಂದ 25 ಒಳಗಡೆ ಇದ್ದಾರೆ ಅಂತ. ಈಗ ನೀವು ಬರೀಬೇಕಾದಾಗ ಏನಂತ ಬರೀತೀರಾ ಹೇಳಿ, ಅನಾಲಿಸಿಸ್. ಓಕೆ, ಫ್ರಮ್ ದ ಎಬೋವ್ ಟೇಬಲ್ ಅಂಡ್ ಗ್ರಾಫ್ ಇಟ್ ಇಸ್ ಕ್ಲಿಯರ್ ದಟ್ 64% ಆಫ್ ದ ಪಾಪ್ಯುಲೇಷನ್ ಆರ್ ಇನ್ ದ ಏಜ್ ಬಿಟ್ವೀನ್ 20 ಟು 25 ಇಯರ್ಸ್ ಅಂತ ಮೆನ್ಷನ್ ಮಾಡ್ತೀರಾ. ಸೊ ಅಲ್ಲಿಗೆ ಏನಾಯ್ತು, ಟೇಬಲ್ಲು ಹಾಕಾಯ್ತು, ಗ್ರಾಫು ಹಾಕಾಯ್ತು, ಕೆಳಗಡೆ ನೀವು ಇಂಟರ್ಪ್ರಿಟೇಷನ್ ಬರ್ದಾಯ್ತು. ಏನಂತ, 64% ಆಫ್ ದ ಪಾಪ್ಯುಲೇಷನ್ ಆರ್ ಇನ್ ದ ಏಜ್ ಬಿಟ್ವೀನ್ 20 ಟು 25 ಅಂತ. ನಾವು ಈ ತರ ನೀವು ಇಂಟರ್ಪ್ರಿಟೇಷನ್ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಅಲ್ಲಿ, ಡಾಟಾ ಅನಾಲಿಸಿಸ್ ಅಲ್ಲಿ ಬರಿಬೇಕಾದಾಗ, ಸೊ ನಿಮಗೆ ಮಾಡಬೇಕಾಗಿರುವಂತ ಕೆಲಸ ನೀವು ಏನು ಅಂತ ಅಂದ್ರೆ ಈ ಗ್ರಾಫ್ ನ ಹಾಕೋದು ಅಥವಾ ಚಾರ್ಟ್ ಅನ್ನ ಹಾಕುವಂಥದ್ದು, ಈ ಕೆಲಸ ನೀವು ಮಾಡಲೇಬೇಕು. ಸೊ ಮಾಡಿದಾಗಲೇ ಏನಾಗುತ್ತೆ, ನಿಮ್ಗೊಂದು ಕ್ಲಾರಿಟಿ ಸಿಗುವಂಥದ್ದು ಯಾವ ರೀತಿ ನನ್ನ ಓವರ್ ಆಲ್ ಟೇಬಲ್ ತೋರಿಸ್ತಾ ಇದೆ ಅಂತ. ಇಸ್ ದಿಸ್ ಕ್ಲಿಯರ್? ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ? ಓಕೆ, ನಾನು ಇದನ್ನ ಡಿಲೀಟ್ ಮಾಡ್ತಿದ್ದೀನಿ ಇವಾಗ. ಸೊ ಡಿಲೀಟ್ ಮಾಡಿಬಿಟ್ಟು ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, ನಾನು ಈ ಟೇಬಲ್ಗೆ ಹೋಗ್ತೀನಿ. ನಾನು ಈ ಟೇಬಲ್ಗೆ ಹೋದ್ಮೇಲೆ ಸೊ ನನ್ಗೆ ಇವಾಗ ಏನ್ ಬೇಕು ಅಂತ ಅಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಅನುಷನ ಮಾರ್ಕ್ಸು ನನಗೆ ಹೆಂಗ್ ಗೊತ್ತಾಗ್ಬೇಕು ಅಂತ ಅಂದ್ರೆ ಒಂದು ಚಾರ್ಟ್ ಮುಖಾಂತರ ಗೊತ್ತಾಗ್ಬೇಕು. ನಾವು ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ತೀನಿ ನಾನು, ಇಲ್ಲಿ ತುಂಬಾ ಇಂಪಾರ್ಟೆಂಟು, ನೀವುಗಳೆಲ್ಲರೂ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸೆಲೆಕ್ಟ್ ಮಾಡ್ಕೊಳ್ಳೋದು ಟೇಬಲ್ನ. ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಆ ರೀತಿ ಏನಾಗುತ್ತೆ, ಚಾರ್ಟ್ ಬರುತ್ತೆ. ನೀವು ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸರಿ ತೋರಿಸಲ್ಲ ಚಾರ್ಟ್. ಸೊ ಅದರಿಂದ ವೆನ್ ಯು ಆರ್ ಸೆಲೆಕ್ಟಿಂಗ್ ದ ಚಾರ್ಟ್ ಟೇಬಲ್, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಸೆಲೆಕ್ಟಿಂಗ್. ಈಗ ನನಗೆ ಬೇಕಾಗಿರೋದು ಏನಪ್ಪಾ, ಸೊ ಅನುಷಂದು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಮಾರ್ಕ್ಸ್ ಯಾವ ರೀತಿ ಇದೆ ಅಂತ ನೋಡ್ಬೇಕು. ನಾನೇನ್ ಮಾಡ್ತೀನಿ, ಒಂದು ಸಬ್ಜೆಕ್ಟ್ ಲಿಸ್ಟ್ ತಗೊಳ್ತೀನಿ, ಅದಾದ್ಮೇಲೆ ನನಗೆ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾಳೆ ಅದನ್ನ ತಗೊಳ್ತೀನಿ, ಮುಗೀತು, ಸಾಕು ನನಗೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ ನಾನು, ನಿಮ್ಮ ಇನ್ಸರ್ಟ್ ಟ್ಯಾಬ್ ಹೋಗ್ಬಿಟ್ಟು ಇಲ್ಲಿ ಚಾರ್ಟ್ ಅಂತ ಒಂದು ಆಪ್ಷನ್ ಇದೆ, ರೆಕಮೆಂಡೆಡ್ ಚಾರ್ಟ್ಸ್ ಅಂತ ಕಾಣಿಸ್ತಾ ಇದೆಯಾ ನಿಮ್ಗೆ, ರೆಕಮೆಂಡೆಡ್ ಚಾರ್ಟ್ಸ್ ಅಂತ. ಇಲ್ಲಿ ಏನ್ ಮಾಡ್ತೀನಿ ನಾವು, ಇಲ್ಲಿ ಎಷ್ಟೊಂದು ಆಪ್ಷನ್ ಇದೆ. ಬಾರ್ ಚಾರ್ಟ್ ಅಂತ ಇದೆ, ಅದಾದ್ಮೇಲೆ ಇಲ್ಲಿ ಬಂದು ಹೈರಾರ್ಕಿ ಚಾರ್ಟ್ ಅಂತ ಇದೆ, ಅದಾದ್ಮೇಲೆ ಇಲ್ಲಿ ರ್ಯಾಡರ್ ಚಾರ್ಟ್ ಅಂತ ಬರುತ್ತೆ, ಇದಾದ್ಮೇಲೆ ನಿಮ್ಗೆ ಇನ್ಸರ್ಟ್ ಏನೋ ಏರಿಯಾ ಚಾರ್ಟ್ ಅಂತ ಬರುತ್ತೆ, ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ ಚಾರ್ಟ್ ಅಂತ ಬರುತ್ತೆ. ಈ ತರ ಎಷ್ಟೊಂದು ಚಾರ್ಟ್ ಬರುತ್ತೆ. ಬಟ್ ನೀವೆಲ್ಲ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಯೂಸ್ ಮಾಡ್ಬೇಕಾಗಿರೋದು ಐದರ್ ಬಾರ್ ಚಾರ್ಟ್ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಪೈ ಚಾರ್ಟ್ ಯೂಸ್ ಮಾಡಿ. ಬಟ್ ಯೋಚನೆ ಮಾಡಿ ನಿಮ್ಗೆ ಯಾವ ಟೇಬಲ್ ಅಥವಾ ಯಾವ ಇನ್ಫಾರ್ಮೇಶನ್ಗೆ ಯಾವ ಚಾರ್ಟ್ ಸೂಟ್ ಆಗುತ್ತೆ ಅಂತ. ನನಗೆ ಈ ಒಂದು ಮಾರ್ಕ್ಸ್ ನಾನು ಚೆಕ್ ಮಾಡಬೇಕು ಅಂದ್ರೆ ಐ ಥಿಂಕ್ ನನಗೆ ಪೈ ಚಾರ್ಟ್ ತುಂಬಾ ಸೂಟಬಲ್ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಇಲ್ಲಿ ಪೈ ಚಾರ್ಟ್ ನ ತಗೊಂಡು ಏನ್ ಮಾಡ್ತೀನಿ, ಸೊ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅದೇ ಡಿಸ್ಪ್ಲೇ ಆಗ್ಬಿಡುತ್ತೆ. ನೋಡಿ, ಕಾಣಿಸ್ತಾ ನಿಮ್ಗೆ ಚಾರ್ಟ್ ಡಿಸ್ಪ್ಲೇ ಆಗಿರೋದು?
ನಾ ಈ ಚಾರ್ಟ್‌ನ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಗೆ ಫುಲ್ ಬ್ಲಾಂಕ್ ಕಾಣಿಸ್ತಾ ಇದೆ ನಮ್ಗೆ. ಏನು ಗೊತ್ತಾಗ್ತಾ ಇಲ್ಲ. ಈಗ ನಾನೇನ್ ಮಾಡ್ತೀನಿ ಇದಕ್ಕೊಂಚೂರು ಅಲಂಕಾರ ಮಾಡ್ತೀನಿ. ಏನ್ ಮಾಡ್ತೀನಿ ಅಂದ್ರೆ, ಇದು ಸೆಲೆಕ್ಟ್ ಆಗಿರೋ ತಕ್ಷಣ ನಿಮ್ಗೆ ಮೇಲ್ಗಡೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಾ ಇದೆ. ಅಬ್ಸರ್ವ್ ಮಾಡಿ ನಾನು ಒಂದೊಂದಕ್ಕೂ ಮೂವ್ ಆದಾಗ ಹೆಂಗ್ ಕಾಣಿಸುತ್ತೆ ಅಂತ. ಇಲ್ಲಿ ಫುಲ್ ಪ್ಲೇನ್ ಕಾಣಿಸ್ತು. ಇಲ್ಲಿ ನೋಡಿ ಒಂಥರ ಲೈನ್ಸ್ ಕಾಣಿಸ್ತು. ಇಲ್ಲಿ ನೋಡಿ ಪರ್ಸೆಂಟೇಜ್ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ರೆ ಜಸ್ಟ್ ಕಲರ್ ಕಾಂಬಿನೇಷನ್ ಚೇಂಜ್ ಆಯ್ತು. ಇಲ್ಲಿ ವಿಸಿಬಿಲಿಟಿ ಚೇಂಜ್ ಆಯ್ತು. ಇಲ್ಲಿ ಬ್ಯಾಕ್‌ಗ್ರೌಂಡ್ ಚೇಂಜ್ ಆಯ್ತು. ಇಲ್ಲೂ ಅಷ್ಟೇ ಬ್ಯಾಕ್‌ಗ್ರೌಂಡ್ ಚೇಂಜ್ ಆಯ್ತು. ಇಲ್ಲೂ ಅಷ್ಟೇ ನಿಮ್ಗೆ ಕಲರಿಂಗ್ ಚೇಂಜ್ ಆಯ್ತು. ಈ ತರ ಎಷ್ಟೊಂದು ಆಪ್ಷನ್ಸ್‌ಗಳು ನಿಮ್ಗೆ ನಿಮ್ಮ ಒಂದು ಇದ್ರಲ್ಲಿ ನೋಡಿ. ಈ ತರ ಬರುತ್ತೆ. ಈ ತರ ಕಾಣಿಸುತ್ತೆ. ಈ ತರ ಕಾಣಿಸುತ್ತೆ. ನಾವು ಈ ತರ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಏನ್ ಮಾಡ್ಬೋದು ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಏನ್ ಮಾಡಿದೆ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡಿದ ತಕ್ಷಣ ಚೇಂಜ್ ಆಗಿದ್ದು ಗೊತ್ತಾಯ್ತಾ ನಿಮ್ಗೆ? ನಾ ಸೊ ಈ ರೀತಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಪ್ಲೇ ಆಗಿದ ತಕ್ಷಣ ಗೊತ್ತಾಗಬೇಕು ನನಗೆ. ಸೊ ಓವರಾಲ್ ಕಾಂಪೋಸಿಷನ್ 100%ಗೆ 100% ಅಂತ ತಗೊಂಡ್ರೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಏನಾಗಿದೆ ಅಲಾಟ್ಮೆಂಟ್ ಆಗಿದೆ ಅನ್ನೋದು ನನಗೆ ಏನಾಗುತ್ತೆ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗುತ್ತೆ. ನಾವು ಈ ತರ ಏನ್ ಮಾಡ್ಬೇಕು ನಾನು ಚಾರ್ಟ್ ಅನ್ನ ನಾನು ಪ್ರಿಪೇರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಏನು ಅಂತ ಅಂದ್ರೆ ನೀವು ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾದಾಗ ಯಾವ ಟೈಪ್ ಆಫ್ ನಿಮ್ಮ ಒಂದು ಇನ್ಫಾರ್ಮೇಶನ್ ಇದೆ ಅದ್ರ ಪ್ರಕಾರ ನೀವ್ ಏನ್ ಮಾಡ್ಬೇಕಾಗತ್ತೆ ಚಾರ್ಟ್ ನ ತಗೊಳ್ಬೇಕಾಗತ್ತೆ. ಸುಮ್ನೆ ಅಬ್ಸರ್ವ್ ಮಾಡಿ ನಾನು ಏನ್ ಮಾಡ್ತೀನಿ ಇವಾಗ ಎಲ್ಲಾನು ತಗೊಂಡ್ಬಿಡ್ತೀನಿ ಅಂತ ಅನ್ಕೊಳ್ಳಿ. ಎಲ್ಲ ತಗೊಂಡ್ರೆ ಏನಾಗುತ್ತೆ ನೋಡಿ. ಚಾರ್ಟ್ ಕೊಟ್ಬಿಟ್ಟು ನಾನು ಯಾವುದೋ ಒಂದು ಬಾರ್ ಚಾರ್ಟ್ ನ ಹಾಕಿದ್ರೆ ನೋಡಿ ಹೆಂಗ್ ಕಾಣಿಸುತ್ತೆ. ಸಿ ಕಾಣಿಸ್ತಾ ಇದೆಯಾ? ಈ ತರ ಇದ್ದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ ಕಾನ್ಸೆಪ್ಟ್ಸ್‌ಗಳು. ಸೊ ಅದರಿಂದ ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಆದಷ್ಟು ಈ ತರ ತುಂಬಾ ಜಂಬಲ್ಡ್ ಮಾಡ್ಕೊಳ್ದೇನೆ ಸೊ ಸಿಂಪಲ್ ಆಗಿ ಏನ್ ಮಾಡ್ಬೇಕು ನೀವು ನಿಮ್ಮ ಒಂದು ಟೇಬಲ್‌ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಯಾವ ರೀತಿ ನೀವು ಒಂದು ಚಾರ್ಟ್‌ನ ಪ್ರಿಪೇರ್ ಮಾಡ್ಬೇಕು ಅಂತ. ನಾ ನನ್ಗೆ ಇವಾಗ ಆಹ್, ಇಲ್ಲಿ ಒಂದು ಸಿಂಪಲ್ ಆಗಿರೋದು ಒಂದು ಟೇಬಲ್‌ನ ಮಾಡ್ಕೊಳ್ತೀನಿ ನಾನು. As I clearly mentioned, like country population, 0 to 20 years, 20 to 40 years, so 40 to 60, 60 to 80, ಆಮೇಲೆ 80 ಅಂಡ್ ಎಬೋ ಅಂತ ಹಾಕ್ತೀನಿ. ಓಕೆ ಏಜ್ ಇಲ್ಲೇನ್ ಮಾಡ್ತೀನಿ ನಾನು ಇವಾಗ ಕಂಟ್ರಿ ಪಾಪ್ಯುಲೇಷನ್ ಇರೋದು 130 ಕೋಟಿ. 130 ಕೋಟಿಲಿ 0 to 20 ಇಯರ್ಸ್ ಇರೋರು. ಸೊ ಸೇ ಫಾರ್ ಎಕ್ಸಾಂಪಲ್ ಐ ಪುಟ್ ಸಮ್ವೇರ್ ಲೈಕ್ ಅರೌಂಡ್ 45 crores. 20 to 40 ಅದು ಒಂದು 34 crores ಇದೆ. 40 to 60 ಒಂದು 26 crores ಇದೆ. ಅದಾದ್ಮೇಲೆ ಒಂದು 23 crores ಇದೆ. ಸೊ ಏನ್ ಮಾಡಿದೆ ನಾನು ಸುಮ್ಮನೆ ಜಸ್ಟ್ ಒಂದು ಅಪ್ರಾಕ್ಸಿಮೇಟಲಿ ಏನ್ ಮಾಡಿದ್ದೀನಿ ನಾನು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನನ್ನ ಏಜ್ನ. ಸೊ ಟೋಟಲಿ ಎಷ್ಟಪ್ಪ ಇರೋದು 131 crores ಇರೋದು ಪಾಪ್ಯುಲೇಷನ್. ಸೊ ನಾನು ಏನ್ ಮಾಡ್ತೀನಿ ಈಗ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ದಿಸ್ ಮೈನಸ್ ಎಂಟರ್ ಕೊಟ್ರೆ ಸೊ 3 ಕೋಟಿ ಜನ. ಸೊ 80ಕ್ಕಿಂತ ಜಾಸ್ತಿ ಇರುವಂತ ಪಾಪ್ಯುಲೇಷನ್. ಈ ತರ ನಾನು ಏನ್ ಮಾಡ್ತೀನಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಈಗ ನಾನು ಏನ್ ಮಾಡ್ತೀನಿ ಇದಕ್ಕೊಂದು ಚಾರ್ಟ್ ಹಾಕ್ತೀನಿ. ಸೊ ಚಾರ್ಟ್ ಹಾಕಿದಾಗ ಏನಾಗುತ್ತೆ ನನಗೆ ಸೊ ಒಂದು ಕ್ಲಾರಿಟಿ ಸಿಗುತ್ತೆ. ಏನ್ ಕ್ಲಾರಿಟಿ? ಸಿ ಹಿಯರ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಸೊ ಕಂಟ್ರೀಸ್ ಪಾಪ್ಯುಲೇಷನ್ ಕಾಣಿಸ್ತಾ ಇದೆ. ಏನದು ಪಾಪ್ಯುಲೇಷನ್ನು? 0 to 20 ಇರೋರು 34% ಜನ ಇದ್ದಾರೆ. 20 to 40 ಇರೋರು 26%, 40 to 60 ಇರೋರು 20%, 60 to 80 ಇರೋರು 18%, 80 and above ಇರೋರು 2%. ಸೊ ಇದು ಏನಾಯ್ತು ಅಂತ ಅಂದ್ರೆ ನಿಮ್ಗೆ ಇದನ್ನ ನೋಡಿದ ತಕ್ಷಣ ನೀವೇನ್ ಮಾಡ್ಬೋದು ಒಂದು ಅನಲೈಸ್ ಮಾಡಿ ಹೇಳ್ಬೋದು ಏನಂತ. ಓಕೆ ಸೊ ನನಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಇವಾಗ ಏನು ಅಂತ ಅಂದ್ರೆ ಸೊ ಕಂಟ್ರಿಯ ಪಾಪ್ಯುಲೇಷನ್ ಅಲ್ಲಿ 34% ಜನ 0 ಇಂದ 20 ಅಂದ್ರೆ 20 ವರ್ಷಕ್ಕೆ ಅಂತ ಕೆಳಗಡೆ ಇರುವಂತ ಜನ ಇದ್ದಾರೆ. 26% ಕಂಟ್ರಿ ಪಾಪ್ಯುಲೇಷನ್ ಅಲ್ಲಿ 20ರಿಂದ 40 ಏಜ್ ಅಲ್ಲಿ ಇರುವಂತ ಜನ ಇದ್ದಾರೆ. ಸೊ ಈ ತರ ನೀವೇನ್ ಮಾಡ್ಬೋದು ಅನಾಲಿಸಿಸ್ ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
ಸೊ ನೀವು ನಿಮ್ಮ ಒಂದು ಪ್ರಾಜೆಕ್ಟ್ ವರ್ಕ್ನ ಮಾಡಬೇಕಾದಾಗ 4ನೇ ಮಾಡ್ಯೂಲಲ್ಲಿ ನಿಮ್ಮ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ನೀವೇನು ಮಾಡ್ತೀರಾ ಆ ಜಾಗದಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ಏನು ಪ್ರಾಜೆಕ್ಟ್ ತಗೊಂಡಿರ್ತೀರಾ ಅಥವಾ ನೀವೇನು ಆಬ್ಜೆಕ್ಟಿವ್ ಇಟ್ಕೊಂಡಿರ್ತೀರಾ ಅದಕ್ಕೆ ಸೊ ಒಂದು ಟೇಬಲ್ನ ಹಾಕಿ ಆ ಟೇಬಲ್ಗೆ ಒಂದು ಚಾರ್ಟನ್ನ ಹಾಕಿ ಚಾರ್ಟನ್ನ ಹಾಕ್ಬಿಟ್ಟು ಏನು ಮಾಡಬೇಕಾಗತ್ತೆ ನೀವು ಇಂಟರ್ಪ್ರಿಟೇಷನ್ ಬರೀಬೇಕಾಗತ್ತೆ ಏನಂತ ಫ್ರಮ್ ದ ಎಬೋ ಟೇಬಲ್ ಇಟ್ ಇಸ್ ಕ್ಲಿಯರ್ ದಟ್ ದ 34% ಆಫ್ ದ ಪಾಪ್ಯುಲೇಷನ್ ಆರ್ ಇನ್ ದ ಏಜ್ ಬಿಟ್ವೀನ್ 0 to 20 ಅಥವಾ ಬಿಲೋ 20 ಇಯರ್ಸ್ ಅಂತ ಏನು ಮಾಡಬೇಕಾಗತ್ತೆ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದು ನೀವೇನು ಮಾಡಬೇಕು ನಿಮ್ಮ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮಾಡಬೇಕಾಗಿರುವಂಥ ಪ್ರಮುಖ ಕೆಲಸ ಅಂದರೆ ಅಥವಾ ತುಂಬ ಇಂಪಾರ್ಟೆಂಟ್ ಕೆಲಸ ನೀವು ಮಾಡಬೇಕಾಗಿರೋದು ಇದೇನೆ. ಸರ್ ಇದನ್ನ ಹೆಂಗೆ ನೀವು ಇದರಲ್ಲಿ ಟೇಬಲಲ್ಲಿ MS ವರ್ಡಲ್ಲಿ ತೋರಿಸ್ಬೇಕು ಅಂತ ಐ ಶೋ ಯು ನಾವು. ಸೊ ಏನು ಮಾಡ್ತೀನಿ ನಾನು ಫಸ್ಟು ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ಸೊ ನಾನು ಏನು ಮಾಡ್ತೀನಿ, ನಾನು MS ವರ್ಡಲ್ಲಿ ನಾನು ಬರೀತಾ ಇದ್ದೀನಿ, ನಿಮಗೆ ಅದನ್ನು ಆಮೇಲೆ ತೋರಿಸ್ತೀನಿ ಏನು ಬರೀತಾ ಇದ್ದೀನಿ ಅಂತ. ಸೊ ಟೇಬಲ್ ನಂಬರ್ 4.1. ಸೊ ಟೇಬಲ್ ಶೋಯಿಂಗ್ ದ ಏಜ್ ಗ್ರೂಪ್ of the respondents. ಹೆಡ್ಡಿಂಗ್ ಕೊಟ್ಬಿಟ್ಟು ಏನು ಮಾಡ್ತೀನಿ, ಆ ಟೇಬಲ್ನ ಏನು ಮಾಡ್ತೀನಿ ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ಆಯ್ತಾ? ನೆಕ್ಸ್ಟ್ ಇದಕ್ಕೆ ನಾನು ಏನು ಹಾಕಬೇಕಪ್ಪ, ಗ್ರಾಫ್ ಹಾಕಬೇಕು. ಸೊ ಗ್ರಾಫ್ನ ಏನು ಮಾಡ್ತೀನಿ ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ಆಯ್ತಾ? ನೆಕ್ಸ್ಟ್ ಏನು ಬರೀಬೇಕು, ಇಂಟರ್ಪ್ರಿಟೇಷನ್ ಬರೀಬೇಕು. ಒಂದೇ ನಿಮಿಷ, ನಾನು ನಿಮ್ಮ MS ವರ್ಡ್ ಡಾಕ್ಯುಮೆಂಟನ್ನು ತೋರಿಸ್ತೀನಿ ಇವಾಗ ನಿಮಗೆ. ಸೊ ಐ ವಿಲ್ ಸ್ಟಾಪ್ ಶೇರಿಂಗ್ ದಿಸ್. ಐ ವಿಲ್ ಶೇರ್ ದ ವರ್ಡ್ ಡಾಕ್ಯುಮೆಂಟ್. ವರ್ಡ್ ಡಾಕ್ಯುಮೆಂಟ್ ಕಾಣಿಸ್ತಾ ಇದೆಯಾ ನೋಡಿ. ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಮಿಡಲಿಗೆ ತಗೊಂಡು ಬರ್ತೀನಿ. ಸೊ ಚಾರ್ಟನ್ನು ತಗೊಂಡು ಬಂದು ಮಿಡಲಿಗೆ ಹಾಕ್ತೀನಿ ನಾನು. ಸೊ ಎಲ್ಲನೂ ನಾನು ಏನು ಮಾಡ್ತೀನಿ, ನನ್ನ ಫಾಂಟ್ ಸ್ಟೈಲ್ಗೆ ಚೇಂಜ್ ಮಾಡ್ಕೊಳ್ತೀನಿ. ಯಾವುದು, ಟೈಮ್ಸ್ ನ್ಯೂ ರೋಮನ್. ಸೊ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಿದೆ, ಚೇಂಜ್ ಮಾಡಿದೆ. ಇಲ್ಲಿ ನೋಡಿ, ನೀವಲ್ಲಿ ಟೇಬಲ್ಗೆ ನೀವು ಬಾರ್ಡರ್ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ನಿಮಗೆ ಡೈರೆಕ್ಟಾಗಿ ಹಾಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನು ಮಾಡ್ಬೇಕು, ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಬಾರ್ಡರ್ ಕೊಟ್ಕೋಬೇಕು. ಬಾರ್ಡರ್ ಕೊಟ್ಕೊಂಡ್ರೆ ಬರುತ್ತೆ, ಡಿಸ್ಪ್ಲೇ ಆಗುತ್ತೆ. ಕಾಣಿಸ್ತಾ ಇದೆಯಾ? Graph 4.1. So graph showing the age group of the respondents. Now same, ನಾನು ಅಲ್ಲೇನು ಮಾಡಿದೆ, ಅಲ್ಲೇನು ಚಾರ್ಟ್ ಮಾಡಿದ್ನೋ ಅದನ್ನು ತೆಗೆದು ಏನು ಮಾಡಿದ್ದೀನಿ, ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೇನು ಮಾಡ್ತೀನಿ, ಟೈಟ್ಲ್ ಚೇಂಜ್ ಮಾಡ್ತೀನಿ. ಏನಂತ, ಚಾರ್ಟ್ ಶೋಯಿಂಗ್ ದ ಏಜ್ ಗ್ರೂಪ್ ಅಂತ ಚಾರ್ಟ್ ಟೈಟ್ಲ್ ಚೇಂಜ್ ಮಾಡ್ತೀನಿ. ಇದಾದ್ಮೇಲೆ ಇದೇನು ಬರಿತೀನಿ, ಇವಾಗ ಇಂಟರ್ಪ್ರಿಟೇಷನ್ ಬರಿತೀನಿ. ಏನಂತ, ಫ್ರಮ್ ದ ಎಬೋವ್ ಟೇಬಲ್ ಅಂಡ್ ಗ್ರಾಫ್ ಇಟ್ ಈಸ್ ಕ್ಲಿಯರ್ ದಟ್ 34% of the population belongs to below 20 years. ನಾನೇನು ಮಾಡಿದೆ, ಇಂಟರ್ಪ್ರಿಟೇಷನ್ ಬರೆದೆ. ಸೊ ಏನಾಗಬೇಕು ಅಂದರೆ, ನಿಮ್ಮ ಓವರಾಲ್ ನಿಮ್ಮ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಈ ರೀತಿ ಕಾಣಿಸ್ಬೇಕು. ಇಸ್ ಇಟ್ ವಿಸಿಬಲ್ ಕ್ಲಿಯರ್ಲಿ? ಸೊ ಈ ಥರ ನಿಮ್ಮ ಪ್ರಾಜೆಕ್ಟ್ ವರ್ಕಲ್ಲಿ ನಿಮ್ಮ ಡಾಟಾ ಅನಾಲಿಸಿಸ್ ಮಾಡ್ಬೇಕು ನಾನು. ಸೊ ಟೇಬಲ್ ನಂಬರ್ ಹಾಕ್ತೀನಿ, ಟೇಬಲ್ ಶೋಯಿಂಗ್ ದ ಏಜ್ ಗ್ರೂಪ್ ಆಫ್ ದ ರೆಸ್ಪಾಂಡೆಂಟ್ಸು, ಏಜು, ಪಾಪ್ಯುಲೇಷನ್ನು, ಕಂಟ್ರಿ ಪಾಪ್ಯುಲೇಷನ್ ಹಾಕ್ಕೊಂಡೆ. ಇಲ್ಲೇನು ಮಾಡಬೇಕು, ಸೊ ಬ್ರ್ಯಾಕೆಟಲ್ಲಿ ಇನ್ ಕ್ರೋರ್ಸ್ ಅಂತ ಎಕ್ಸ್ಕ್ಯೂಸ್ ಮೀ ಸೊ ತೋರಿಸ್ಕೊಳ್ತೀನಿ ನಾನು. ಸೊ ಇದಾದಮೇಲೆ ಐ ಜಸ್ಟ್ ಡ್ರ್ಯಾಗ್ ಇಟ್ ಹಿಯರ್. ಇದಾದಮೇಲೆ ಸೊ ಗ್ರಾಫ್ ಶೋಯಿಂಗ್ ದ ಏಜ್ ಗ್ರೂಪ್ ಆಫ್ ದ ರೆಸ್ಪಾಂಡೆಂಟ್ ಹಾಕ್ತೀನಿ.
ಸೊ ಇಲ್ಲಿ ಏನು ಮಾಡ್ತೀನಿ, ಸೊ ಟೈಟ್ಲಿಗೆ ಇಲ್ಲಿ ಇದಾಗಿದೆ, ಏನೋ ಫಾಂಟ್ ಚೇಂಜ್ ಆಗಿದೆ, ಚೇಂಜ್ ಮಾಡ್ಕೊಳ್ತೀನಿ. ಓಕೆ ಫೈನ್. ನಾವು ಅದಾದಮೇಲೆ ಚಾರ್ಟದಿಂದ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಸಿ ಏನು ಅಂತ ಅಂದರೆ, ನೀವು ಅಲ್ಲಿ ಏನೇನು ಕರೆಕ್ಷನ್ ಮಾಡ್ಕೊಳ್ತೀರಾ ಮಾಡ್ಕೊಂಡ್ಬಿಡಿ. ಇಲ್ಲಿ ಬಂದು ನೀವೇನು ಕರೆಕ್ಷನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ರಿಸ್ಕ್ ಆಗುತ್ತೆ. ಸೊ ಈಗ ನೋಡಿ, ಈಗ 0 to 20 ಅಂತ ಅಂದ್ರೆ ನನಗೆ ಗೊತ್ತಾಗಲ್ಲ. ನಾನು ಇವಾಗ ಏನೋ ಚೇಂಜ್ ಮಾಡಬೇಕು. ಏನು ಮಾಡ್ತೀನಿ ನಾನು, ಎಕ್ಸೆಲ್ಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ, ಅಲ್ಲಿ ಚೇಂಜ್ ಮಾಡ್ಕೊಳ್ತೀನಿ. ಸೊ ಚೇಂಜ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಕಾಪಿ ಪೇಸ್ಟ್ ಮಾಡಿಕೊಂಡ್ರೆ ಸೊ ಅವಾಗ ಏನಾಗುತ್ತೆ, ಕರೆಕ್ಟ್ ವಿಸಿಬಿಲಿಟಿ ಬರುತ್ತೆ. ಅದಾದಮೇಲೆ ಏನು ಮಾಡಬೇಕು, ನೀವು ಇಂಟರ್ಪ್ರಿಟೇಷನ್ನ ಬರೀಬೇಕು. ಏನಂತ, ಓಕೆ, ಫ್ರಮ್ ದ ಎಬೋ ಟೇಬಲ್ ಇಟ್ ಇಸ್ ಕ್ಲಿಯರ್ ದಟ್ 34% ಆಫ್ ದ ಪಾಪ್ಯುಲೇಷನ್ that is 45 crores is belongs to 20 years of belongs to below 20 years of age ಅಂತ ಹಾಕ್ಬೇಕು. ಸೊ ಈ ಥರ ನೀವೇನು ಮಾಡಬೇಕಾಗುತ್ತೆ, ಟೇಬಲ್ಲು, ಗ್ರಾಫು, ಇಂಟರ್ಪ್ರಿಟೇಷನ್. ಸೊ ನಿಮ್ಮ ಓವರ್ ಆಲ್ ಅನಾಲಿಸಿಸ್ ಪಾರ್ಟ್ನ ಈ ರೀತಿ ನೀವೇನು ಮಾಡಬೇಕು, ಕ್ಲಿಯರ್ ಆಗಿ ಬರೀಬೇಕಾಗುತ್ತೆ. ಇಸ್ ದಿಸ್ ಕ್ಲಿಯರ್? ಸೊ ಹೋಪ್ ನಾನು ನಿಮಗೆ ಟೇಬಲ್ಲು ಹಾಕೋದು, ಗ್ರಾಫ್ ಹಾಕೋದು ಕ್ಲಿಯರ್ ಆಗಿ ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಎಸ್ ಆರ್ ನೋ? ಸರಿ, ಹಾಗಿದ್ರೆ ಸೊ ಇವತ್ತಿನ ಕ್ಲಾಸಲ್ಲಿ ಸೊ ನಾನು ಕವರ್ ಮಾಡಿರುವಂಥ ಕಾನ್ಸೆಪ್ಟ್ಸ್ಗಳು ಯಾವ್ಯಾವುದು ಅಂತ ಅಂದರೆ, ಒಂದು ನಿಮ್ಮ ಆಟೋ ಸಮ್ ಬಗ್ಗೆ ಮಾತಾಡಿದೆ, ಬಾರ್ಡರ್ಸ್ ಅಂಡ್ ಶೇಡಿಂಗ್ ಬಗ್ಗೆ, ಮ್ಯಾನ್ಯುಯಲಿ ಫಾರ್ಮುಲಾ ಹೆಂಗೆ ಕೊಡೋದು, ಸಮ್ಮು, ಆವ್ರೇಜು, ಮ್ಯಾಕ್ಸಿಮಮ್ಮು, ಮಿನಿಮಮ್ಮು ಹೇಳ್ಕೊಟ್ಟೆ, ಫಂಕ್ಷನ್ ಇನ್ಸರ್ಟ್ ಮಾಡೋದು ಹೇಳ್ಕೊಟ್ಟೆ, ಮತ್ತೆ ಚಾರ್ಟ್ ಇನ್ಸರ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಬೇಕು, ಸೊ ಒಂದ್ಸಲಿ ಕ್ಲಾಸ್ನ ಇನ್ನೊಂದ್ಸಲಿ ಕೇಳಿ. ಸೊ ಕೇಳಿಬಿಟ್ಟು ಈ 7-8 ಕಾನ್ಸೆಪ್ಟ್ಸ್ ಏನು ಹೇಳ್ಕೊಟ್ಟಿದ್ದೀನಿ ಇದ್ರ ಮೇಲೆ ನೀವೇನು ಮಾಡಬೇಕು, ಸೊ ಸ್ಟೆಪ್ಸ್ ಏನೇನು ಫಾಲೋ ಮಾಡಬೇಕು ಅಂತ ನೀವು ವಾಟ್ ಯು ಕಾಲ್ಡ್ ಸ್ಟೆಪ್ ಬೈ ಸ್ಟೆಪ್ ನೀವೇನು ಮಾಡಿ ಬರೆದು ಅಸೈನ್ಮೆಂಟನ್ನು ಸೊ ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗತ್ತೆ, ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಹೋಪ್ ಐ ಥಿಂಕ್ ಎಲ್ಲರೂ ಸಬ್ಮಿಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ನಾನು ಕೆಲವ್ರದ್ದು ಮಾತ್ರ ಅಬ್ಸರ್ವ್ ಮಾಡಿದೆ. ಎಲ್ಲರೂ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಬೇಕಾದ್ರೆ ಸೊ ನಾನು ಒಂದು ಮೇಲ್ ಐ ಡಿ ಕಳಿಸ್ತೀನಿ. ಆ ಮೇಲ್ ಐ ಡಿಗೆ ನೀವೇನು ಮಾಡಿ ನಿಮ್ಮ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿ. ಬೇರೆ ಇನ್ಯಾವ ಮೇಲ್ ಐ ಡಿಗೂ ಕಳ್ಸೋಕೆ ಹೋಗ್ಬಿಡಿ, ಬಿಕಾಸ್ ನನಗೆ 2-3 ಮೇಲ್ಗೆ ಸಪ್ರೇಟಾಗಿ ಏನು ಮಾಡ್ತಾ ಇದೆ, ಅಸೈನ್ಮೆಂಟ್ ಬರ್ತಾ ಇದೆ. ಸೊ ಆ ಯಾವುದಕ್ಕೂ ಸಬ್ಮಿಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನು ಒಂದು ಮೇಲ್ ಐ ಡಿ ಕಳಿಸ್ತೀನಿ ಇವಾಗ ನಿಮಗೆ. ಆ ಮೇಲ್ ಐ ಡಿಗೆ ಮಾತ್ರ ನೀವೇನು ಮಾಡಿ, ನಿಮ್ಮ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿ. ಓಕೆ.